ಮೂರೂ ಪಕ್ಷದ ಹಾವಭಾವಗಳನ್ನು ನೋಡಿದ್ರಿ, ಮೂರೂ ಪಕ್ಷದ ಚಟುವಟಿಕೆಗಳನ್ನು ತಾವು ಗಮನ ಹರಿಸಿದ್ರಿ. ಆದರೆ ಭಾರತೀಯ ಜನತಾ ಪಕ್ಷನೇ ಮೂರೂ ಪಕ್ಷದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡು ಐಫೋನ್ ಆ ಥರ ಆ ಸಿಸ್ಟಮನ್ನು ಒಂದು ಲ್ಯಾಬನ್ನು ಮಾಡಿ ಆ ಆ್ಯಪಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಟ್ರೈನಿಂಗ್ ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ. PhD ಒಂದು ಸಂಶೋಧನಾ ಅಧ್ಯಯನ ಕೇಂದ್ರವನ್ನು ತಂದಿದ್ದೀವಿ. ಆಮೇಲೆ ಈಗ MCA MBA ತೊಗೊಂಡು ಬಂದಿದ್ದೀವಿ. ಆಮೇಲೆ ಅಲ್ಲಿ ಗ್ರಂಥಾಲಯವನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ, ಹೊಸ ಹೊಸ ಪುಸ್ತಕಗಳನ್ನು ತರಿಸ್ತಾ ಇದ್ದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶಗಳ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ವರ್ಕ್ಶಾಪು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಶರಣಬಸಪ್ಪ ಬಸ್ಸು ಯತ್ನಾಳ್ ಅವರಿಗೆ ಅವಕಾಶ ಸಿಕ್ಕರೆ, ಯಂಗ್ಸ್ಟಾರ್ ಆಗಿದ್ದಾನೆ, ಸಣ್ಣ ವಯಸ್ಸಿನ ಹುಡುಗಿದ್ದಾನೆ, ಅವನಿಗೊಂದು ಅವಕಾಶ ಮಾಡಿಕೊಟ್ರೆ ಅನ್ನೋದು ವಿಷಯಗಳನ್ನು ಪ್ರಸ್ತಾವನೆ ಆದರೆ ನಿಮ್ಮನ್ನು ಅವಕಾಶ ಮಾಡಿಕೊಡೋದಾದರೆ ಯಾವ ಅಭಿವೃದ್ಧಿ ಯೋಚನೆ ದಾರಿಗಳನ್ನು ಇಟ್ಟುಕೊಂಡು ತಾವು ಸದನದಲ್ಲೇ ಆಯಿತು ಮತ್ತು ಎದುರಾಳಿ ಪಕ್ಷದ ವಿರೋಧದಲ್ಲಿ ತಾವು ಮತವನ್ನು ಕೇಳಲಿಕ್ಕೆ ಮತಯಾಚನೆ ಯಾವ ರೀತಿ ಪ್ರಚಾರ ಇಟ್ಟುಕೊಂತೀರಿ? ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ವಿಷಯಗಳನ್ನು ಏನಂತ ಹೇಳಿದರೆ, ಮುಂಬರ್ತಾ ಇರುವಂಥ 2028-29 ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟು ಮತ್ತು ಅದರ ಮಧ್ಯದಲ್ಲಿ ಬರ್ತಾ ಇರುವಂಥ ಕೆಲವೊಂದಿಷ್ಟು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮತ್ತು ವಿಧಾನಸಭೆಯ ಮೇಲ್ಮನೆ ಮತ್ತು ಕೆಳಮನೆ ಚುನಾವಣೆ ವಿಷಯಗಳ ಬಗ್ಗೆಯೂ ಕೂಡ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ. ಇಂದು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಪದವೀಧರ ಕ್ಷೇತ್ರ ಚುನಾವಣೆ ಕೂಡ ಬರಲಿದೆ ಮತ್ತು ಅದರ ಜೊತೆಯಲ್ಲೂ ಕೂಡ ಕೆಲವೊಂದಿಷ್ಟು ಉಪಚುನಾವಣೆ ವಿಧಾನಸಭೆಯ ಕೂಡ ಚುನಾವಣೆ ಕೂಡ ಬರಲಿದೆ ಮತ್ತು ಸ್ಥಳೀಯ ಸಂಸ್ಥೆ ಬರುವಂಥ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆವರೆಗೂ ಕೂಡ ಚುನಾವಣೆ ಬರುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಅಂಥದ್ದೇ ಒಂದು ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಇವೆಲ್ಲ ಅಜೆಂಡದ ಮೇರೆಗೆ ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಮಂಡ್ಯ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಮತ್ತು ಗ್ರ್ಯಾಜುಯೇಟ್ ಮತ್ತು PhD ಮತ್ತು ಶಿಕ್ಷಣ ಪ್ರೇಮಿ ಮತ್ತು ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಪದವೀಧರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯವಾಗಿ ಈ ಕ್ಷೇತ್ರದಲ್ಲಿ ಯುವ ನಾಯಕನಾಗಿ ಮತ್ತು SV ಸಂಕನೂರ್ ಅವರ ಕಾರ್ಯವೈಖರ್ಯದಲ್ಲಿ ಪ್ರಹ್ಲಾದ್ ಜೋಶಿಯವರ ಸಂಘಟನೆ ಪಡೆಯಲ್ಲಿ ತೊಡಗಿಸಿಕೊಂಡು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಾನ್ಯ ಶ್ರೀ ಶರಣಬಸಪ್ಪ ಬಸ್ಸು ಯತ್ನಾಳ್ ಅವರು ಇಂದು ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಅವರ ಜೀವನ ಚರಿತ್ರೆ, ಅವರ ರಾಜಕೀಯ ಹಾವಭಾವಗಳನ್ನು, ಅವರ ಶಿಕ್ಷಣ ಪ್ರೇಮಿಗಳನ್ನು ಮತ್ತು ಶಿಕ್ಷಣ ಮುನ್ನತತ್ವಗಳನ್ನು ಮತ್ತು ಮುಂದಿನ ಚುನಾವಣೆಗೆ ಯುವ ನಾಯಕರಾಗಿ ಯಾಕೆ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಾಯಕರ ಸಪೋರ್ಟ್ಗಳನ್ನು ಇವ್ರ ಜೊತೆ ಯಾವ ರೀತಿ ಇದೆ, ಇವೆಲ್ಲ ವಿಷಯಗಳ ಬಗ್ಗೆ ಇವ್ರ ಜೊತೆ ಚರ್ಚೆ ಮಾಡೋಣ. ಮುಂದಿನ ವಿಷಯಗಳ ಬಗ್ಗೆ ಇವರು ವಿಚಾರಧಾರೆಗಳನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದೆ ಶರಣಬಸಪ್ಪ ಬಸ್ಸು ಯತ್ನಳ್ಳಿ ಅವರೇ? ಚೆನ್ನಾಗಿದೆ ಸರ್. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವಯಸ್ಸು ಮತ್ತು ಎಷ್ಟು ತಾವು ಡೀಸೆಂಟಾಗಿ, ಇಷ್ಟು ಆಫಿಷಿಯಲಿವಾಗಿ ಮತ್ತು ಇಷ್ಟು ಸ್ಮಾರ್ಟ್ವಾಗಿ, ಇಷ್ಟು ನಗಮುಖನಾಗಿ ಹೇಗೆ? ಎಲ್ಲ ನಾವು ಬೆಳೆದು ಬಂದಿರುವಂತಹ ಪರಿಸರ. ಚಿಕ್ಕಂದಿನಿಂದಲೂ ನನ್ನ ತಂದೆ ಒಂದು ಆದರ್ಶವಾಗಿದ್ದರು. ಆವತ್ತಿನ ಕಾಲಕ್ಕೆ ಗ್ರ್ಯಾಜುಯೇಟ್ ಓಟು ಊರಲ್ಲಿ ಕೆಲವು ಜನರು ಇರೋದು, ಒಂದು 2-3 ಜನ ಇರ್ತಾಯಿದ್ರು. ಅದರಲ್ಲಿ ನನ್ನ ತಂದೆದು ಕೂಡ ಇತ್ತು. ಸೊ ಅವರೊಂದು ಆದರ್ಶ. ಆಮೇಲೆ ರೈತಾಪಿ ಕುಟುಂಬದಲ್ಲಿ ಅವ್ರ ಜೊತೆನೇ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಜಮೀನಲ್ಲಿ ಕೆಲಸ ಮಾಡ್ತಾ ನಿಮ್ಗೆ ಗೊತ್ತಿರ್ಬೋದು, ಕೃಷಿ ಕಾಯದಲ್ಲಿ ತೊಡ್ಕೊಂಡವ್ರಿಗೆ ಯಾವುದೇ ಜಿಮ್ಮಿನ ಅವಶ್ಯಕತೆಯೂ ಬೇಕಿಲ್ಲ. ಹೌದು. ಸೊ ಆ ರೀತಿಯಾಗಿ ನಾವು ದೈಹಿಕವಾಗಿ ಕೂಡ ಗಟ್ಟಿಯಾಗ್ತಾ ಬಂದ್ವಿ. ಹೀಗಾಗಿ ಯಾವ ನಂತರ ನನಗೆ ಚಿಕ್ಕ ವಯಸ್ಸಲ್ಲೇ PUC ನನ್ನ ತಂದೆ ತೀರ್ಕೊಂಡ್ರು ಕೂಡ ನನ್ನ ತಾಯಿ ಜೊತೆಗೆ ಮತ್ತೆ ಒಂದು 16 ವರ್ಷ ನಾನು ಮತ್ತೆ ಕೃಷಿಯಲ್ಲಿ ತೊಡಕೊಂಡೆ. ಅದಾದ ನಂತರ ಕೃಷಿಯಲ್ಲಿ ತೊಡಕೊಂಡಿನೇ ಏನು ಮಾಡ್ತಾಯಿದ್ದೆ, ನನ್ನ ಅಭ್ಯಾಸವನ್ನು ಮಾಡ್ತಾಯಿದ್ದೆ. ಆಮೇಲೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಗಿದೆ. ಕ್ರಮೇಣವಾಗಿ ನನಗೆ ಈ ರಾಜಕೀಯ ಆಸಕ್ತಿ ಬಂತು. ಅದಾದ ನಂತರ
ನಾನು ಮೂರೂ ಪಕ್ಷಗಳಿಗೂ, ಉದಾಹರಣೆಗೆ JDS ಪಕ್ಷದಿಂದ ಕುಮಾರಣ್ಣ ಹುಬ್ಳಿಗೆ ಬಂದರೆ ಯಾರೋ ಅವ್ರ ಕಾರ್ಯಕರ್ತರು ಕರ್ಕೊಂಡು ಹೋಗೋರು, ಕಾಂಗ್ರೆಸ್ ಪಕ್ಷದವ್ರು ಕರ್ಕೊಂಡು ಹೋಗೋರು, ಭಾರತೀಯ ಜನತಾ ಪಕ್ಷದವ್ರು ಕರ್ಕೊಂಡು ಹೋಗೋರು, ಹೀಗೆ ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಅದಕ್ಕೂ ಒಲ್ಲಂತಿಲ್ಲ. ನಾನು ಹೋಗ್ತಾ ಇರೋದಲ್ಲಿ ಏನು ಅಂತ ಹೇಳಿದರೆ, ಆ ತತ್ವಗಳೇನು, ಆ ಸಿದ್ಧಾಂತಗಳೇನು, ಅವರ ಭಾಷಣದಲ್ಲಿ ನಮ್ಮ ನಾಡಿಗೆ ಏನೇನು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬರ್ತಾರೆ, ಎದ್ರ ಬಗ್ಗೆ ಮಾತಾಡ್ತಾರೆ, ಈ ಥರವಾಗಿ. ಆಮೇಲೆ ಸಿನಿಮಾಗಳನ್ನು ನಾನು ಅದೇ ರೀತಿ ಸಾಮಾಜಿಕ ಸಿನಿಮಾಗಳನ್ನು ಜಾಸ್ತಿ ನೋಡ್ತೆ. ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ TV ಇರ್ತಾಯಿದ್ವು. ಹೌದು ಹೌದು. ಸೊ ಅಂಥಗಳನ್ನು ಪ್ರೇರಿತನಾಗಿ ನಾನು ಬೆಳೆದು ಬಂದೆ ಅಂತ ಹೇಳ್ಬೋದು ಅಷ್ಟೇ. ಇಷ್ಟು ಹಸಮುಖನಾಗಿರಲಿಕ್ಕೆ ಏನು ಪ್ರಯತ್ನ ಪಡ್ತೀರಿ? ಬೆಳಿಗ್ಗೆದ್ದು ನೀವು ಸೂರ್ಯೋದಯದಿಂದ ಸೂರ್ಯ ಅಸ್ತರವರೆಗೆ ನಿಮ್ಮ ರುಟೀನ್ಗೆ ಏನು? ನಮ್ಮದು ಅದು ಒಂಥರ ಸೀಸ್ನಲ್ ಆದಂಗೆ ಆಗ್ಬಿಟ್ಟದು. ಈ PhD ಇದ್ದಾಗ ಇಡೀ ನೈಟ್ ಓದ್ತಾ ಇದ್ದೆ, ಬರಿತಾ ಕೂಡ್ತಾ ಇದ್ದೆ, ಹಗಲಿ ನಿದ್ದೆ ಮಾಡ್ತಾಯಿದ್ದೆ. ಬಟ್ ಇವಾಗ ಸಂಘಟನೆ ಇದ್ದಾಗ ಬೇಗ ಎದ್ದು, ಇವಾಗಂತೂ ಧಾರವಾಡದಲ್ಲಿ ಡೈಲಿ ಜಿಮ್ಗೆ ಹೋಗ್ತೀನಿ, ಸ್ವಲ್ಪ ವ್ಯಾಯಾಮ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ. ಜೊತೆಗೆ ಬೆಳಗ್ಗೆ ಎದ್ದು ಒಂದಿಷ್ಟು ಕಾಲ್ಗಳಿರ್ತವೆ, ಅದನ್ನೆಲ್ಲ ಅಟೆಂಡ್ ಮಾಡಿ ಕೆಲವ್ರಿಗೆ ಈಗ ಬಿಸ್ನೆಸ್ ಶುರು ಮಾಡಿದ್ದೀನಿ. ಸೊ ಅವ್ರಿಗೆಲ್ಲ ನಮ್ಮ ಮ್ಯಾನೇಜರ್ಗೆ ಅವ್ರಿಗೆಲ್ಲ ಫೋನ್ ಮಾಡಿ ಇವತ್ತೇನು ಮಾಡಬೇಕು ಅಂಥೇಳಿ, ಅಲ್ಲಿಂದ ಮತ್ತೆ ನಮ್ಮ ನಾಯಕರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಫೋನ್ ಮಾಡ್ತಾರೆ. ಸೊ ಅಲ್ಲಿಂದ ನಮ್ಮ ಕೆಲಸ ಶುರುವಾಗುತ್ತೆ. ಸೊ ಇದು ನಮ್ಮದು ಡೈಲಿ ರೂಟೀನು. ಆಮೇಲೆ ಆದಷ್ಟು ಏನಂದ್ರೆ ಸಸ್ಯಾಹಾರಿ ಬಳಸ್ಕೋತಾ, ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀನಿ. ಸರಿ, ವ್ಯಾಯಾಮದ ಅಭ್ಯಾಸ ಏನಾದರೂ? ಇಲ್ಲ, ಯೋಗ ಡಿಪ್ಲೊಮಾ ಮಾಡಿದ್ದೆ. ಒಂದು ಸ್ವಲ್ಪ ಪೇನ್ ಆಗಲಿಕ್ಕೆ ಅದು ಬಿಟ್ಟೆ ನಾನು. ಬಟ್ ಆದರೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಎಷ್ಟು ಅವರ್ ಜಿಮ್ ಮಾಡ್ತೀರಿ? 1 ಅವರ್ ಸರ್. 1 ಅವರ್ಸ್. ಓಕೆ. ಈ ಸ್ಟಾರ್ಟಿಂಗ್ನಲ್ಲಿ ತಾವು ತಿಳಿಸಿದ್ರಿ ಕಾಂಗ್ರೆಸ್ಸು, BJP, JDS ಮೂರು ಪಕ್ಷದಲ್ಲಿ ನಾನು ನೋಡಿದ್ದೀನಿ ಅಂತ ಅಂದರೆ, ಮೂರು ಪಕ್ಷದ ಚಟುವಟಿಕೆಗಳನ್ನು ತಾವು ನೋಡಿದಂಥ ಸಂದರ್ಭದಲ್ಲಿ ಮತ್ತು ಈಗ ಪ್ರತ್ಯೇಕವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಲ್ಲಲಿಕ್ಕೆ ಆ ಒಂದು ಕಾರಣ, ಮೂರು ಪಕ್ಷದ ಸಿದ್ಧಾಂತಗಳನ್ನು ನೋಡಿದ್ರಿ, ಮೂರು ಪಕ್ಷದ ಹಾವಭಾವಗಳನ್ನು ನೋಡಿದ್ರಿ, ಮೂರು ಪಕ್ಷದ ಚಟುವಟಿಕೆಗಳನ್ನು ತಾವು ಗಮನ ಹರಿಸಿದ್ರಿ. ಆದರೆ ಭಾರತೀಯ ಜನತಾ ಪಕ್ಷನೇ ಮೂರು ಪಕ್ಷದಲ್ಲಿ ಯಾಕೆ ಆಯ್ಕೆ ಮಾಡಿಕೊಡ್ರಿ? ಎಸ್, ಕಾರಣ ಹೇಳ್ತೀನಿ. ಏನು ಅಂತಂದರೆ, ಮೊದಲು ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ BJP ಏನಿತ್ತು ಅಲ್ಲಿ ಅವಾಗೂ ಬರ್ತಾ ಇದ್ದೆ ಹುಬ್ಬಳ್ಳಿಗೆ. ನಾನು ಪದವಿ ಓದ್ತಾ ಇದ್ದೆ 2009, 10, 11, 12 ಈ ಥರ ಪದವಿ ಕಾಡಸಿದ್ದೇಶ್ವರ ಕಾಲೇಜು ಹುಬ್ಬಳ್ಳಿಯಲ್ಲಿ. ಎಲ್ಲ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಾದಾಗ ಆ ಹಾಲಲ್ಲಿ ಹೋಗ್ತಾ ಇದ್ದೆ. ಹೋಗಿ ಕೂತು ಎಲ್ಲ ಮಾತಾಡ್ತಾಯಿದ್ರು. ಸೊ ಆವಾಗ ಉದಾಹರಣೆಗೆ ನನಗೆ ಈ ಕೆಲವು ಪುಸ್ತಕಗಳನ್ನು ಓದೋ ಹವ್ಯಾಸ ಶುರುವಾಯಿತು ಲೈಬ್ರರಿಯಲ್ಲಿ. ಓದುವಾಗ ಆರ್ಟ್ಸ್ ಕಾಲೇಜೊಳಗೆ ಇವರು ಮಾಳ್ವಾಡ್ ಸರ್ ಅಂತಿದ್ದಾರೆ, ಅವರೆಲ್ಲ ಕೆಲವು ಪುಸ್ತಕಗಳನ್ನು ಓದಬೇಕು ಅಂತ ಹೇಳ್ತಾಯಿದ್ರು. ಸೊ ಅಂಥವೆಲ್ಲ ನನಗೆ ಅದೇ ಥರ ಪುಸ್ತಕಗಳೆಲ್ಲ ಬಂದಾಗ ಯಾಕೋ ಈ ದೇಶಭಕ್ತಿ ಕಡೆ ಒಲವು ಜಾಸ್ತಿ ಆಗ್ತಾ ಬಂತು. ಆಮೇಲೆ ಕೆಲವು ಈ ಭಯೋತ್ಪಾದಕ ಹಂತಗಳೆಲ್ಲ ಅಟ್ಯಾಕ್ಗಳಾಗ್ವಲ್ಲ, ಆಮೇಲೆ ಹೀಗೆ ಬೇರೆ ಬೇರೆ ಆ ಪಕ್ಷಗಳು ತೊಗೊಂಡಂಥ ನಿಲುವುಗಳಿರ್ಬೋದು, ಈ ರೀತಿಯಾದಂಥದ್ದಕ್ಕೆ ನಾನು ಯಾಕೋ ಈ ಕಡೆನೇ ಒಲವು ಜಾಸ್ತಿ ಆಯಿತು. ಯಾಕಂದರೆ ಈ ದೇಶಭಕ್ತಿ ಇದೆ, ರಾಷ್ಟ್ರಪ್ರೇಮ ಮತ್ತು ಈ ತತ್ವ ಸಿದ್ಧಾಂತಗಳೆಲ್ಲ ಮನಸ್ಸೋತೆ. ಅದಾದ ನಂತರ 2014ರಲ್ಲಿ ಹೀಗೆ ಸಂಕನೂರವರು ಅವ್ರಿಗೆ ಟಿಕೆಟ್ ಘೋಷಣೆ ಆಯಿತು. ಅಲ್ಲಿಂದ ಅವರು ನವಲಗುಂದಕ್ಕೆ ಏನು ಮಾಡಿದರು, ಒಬ್ಬ ಪ್ರಚಾರಕ್ಕಾಗಿ ಅಲ್ಲಿ ಬಂದರು. ಅವತ್ತು ಮಾಜಿ ಶಾಸಕರಾಗಿದ್ದರು ಶಂಕರ್ ಪಾಟೀಲ್ ಮುನಿಂಕೊಪ್ಪ ಅವರು ಬೇರೆ ಬೇರೆ ಎಲ್ಲರೂ ನಾಯಕರು, ನಮ್ಮ ವಿಧಾನಸಭಾ ಕ್ಷೇತ್ರ ನಾಯಕರು ಇದ್ದರು. ವೇದಿಕೆ ಮೇಲೆ ಇದ್ದಾಗ ನಾನು ಕೆಳಗಡೆ ಕೂತಿದ್ದೆ. ಎಲ್ಲೇ ಕಾರ್ಯಕ್ರಮ ಇದ್ದರೂ ನಾನು ಹೋಗ್ತಾ ಇದ್ದೆ. ನಮ್ಮೂರಲ್ಲಿ ಒಬ್ಬ ಪ್ರಕಾಶ್ ಅಂಗಡಿ ಅಂತ ಒಬ್ಬ ಮುಖಂಡರು ಇದ್ದರು, JDS ಇಂದನೂ ಇದ್ದರು, ಇಷ್ಟು ದಿನ ಕಾಂಗ್ರೆಸ್ಗೆ ಹೋಗಿದ್ರು. ಸೊ ಅವರು ನಮ್ಮನ್ನು ಕರ್ಕೊಂಡು ಓಡಾಡ್ತಾಯಿದ್ರು. ಅವರು ಹಾಗೆ ನಾವು ಅಡ್ವೊಕೇಟ್ ಪ್ರಕಾಶ್ ಅಂಗಡಿ, ಹೌದೌದು, ಅವರು ನಮ್ಮ ಮಾವನೇ ಅಂತೀನಿ ಅವ್ರಿಗೆ, ಮಾವ ಅಂಥೇಳಿ ಹಳೆಯ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಹೋಗ್ತಾನೆ ಇದ್ದೆ. ಅಂದರೆ ಅಲ್ಲಿ ಏನು ನಡೀತದೆ, ಹೆಂಗೆ, ಆಮೇಲೆ ಹೋರಾಟ ಎಲ್ಲ ಮಾಡ್ತಾಯಿದ್ರು, ಅದೆಲ್ಲ ಆಮೇಲೆ ನಮ್ಮೂರಿಗೆ ಚಿಕ್ಕ ವಯಸ್ಸಲ್ಲೇ ಒಮ್ಮೆ ದೇವೇಗೌಡರನ್ನ ಕರೆಸಿದ್ರು. ಅದು ಕೂಡ ನನಗೆ ಒಂದು ಪ್ರಭಾವ ಬೀರ್ತು. ಅದಾದ ನಂತರ ಸಂಕನೂರವರು ಪ್ರಚಾರಕ್ಕೆ ನವಲಗುಂದಕ್ಕೆ ಬಂದಾಗ ಮೊದಲನೇ ಸಲ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಬಂದಾಗ ನಾನು ಹಿಂದ್ಗಡೆ ಕೂತಿದ್ದೆ ಕೇಳ್ತಾ ಅವ್ರದ್ದೆಲ್ಲ ಭಾಷಣವನ್ನು ಮುಗಿಸಿ ಅವ್ರ ವಿರುದ್ಧ ವಸಂತ ಹೊರಟ್ಟಿಯವರು ಕಂಟೆಸ್ಟೆಂಟ್ ಮಾಡಿದರು JDS ಪಕ್ಷದಿಂದ. ಭಾರತೀಯ ಜನತಾ ಪಕ್ಷದಿಂದ ಸಂಕನೂರವರು ಪ್ರಬಲ ಅಭ್ಯರ್ಥಿಗಳಾಗಿದ್ದರು. ಬಟ್ ಯಾರಾದರೂ ಪದವೀಧರ ಕುರಿತಾಗಿ
ಇಲ್ಲಿ ಯಾರಾದರೂ ಪದವೀಧರು ಈ ಒಂದು ಚುನಾವಣೆ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸ್ಬೋದು ಅಂತ ಹೇಳಿದರು. ಕರೆದ್ರು, ಒಂದು 5 ನಿಮಿಷ ಆದರೂ ಯಾರೂ ಎದ್ದು ಬರಲಿಲ್ಲ. ಬಟ್ ಕೊನೆಗೆ ಒಬ್ಬರು ಸುರೇಶ್ ಗಾಣಗೇರ್ ಅಂತ ಹೇಳಿ ಜಡ್ಪಿ ಅಧ್ಯಕ್ಷ, ಮಾಜಿ ಜಿಲ್ಲಾ ಪಂಚಾಯತ್ ಅವರು ನೀನು ಪದವೀಧರ ಇದೆಯಲ್ಲ, MA ಓದ್ತಾ ಇದೆಯಲ್ಲ ಅಂತಂದರು. ಹೌದು ಓದ್ತಾ ಇದ್ದೀನಿ, ಮತ್ತು ಮಾತಾಡಬೇಕಿಲ್ಲ ಅಂದರು. ಮಾತಾಡ್ತೀನಿ ಅಂಥೇಳಿ ನಾನು ಎದ್ದು ಹೋಗಿ ಹೇಳಿದೆ, 3 ಪಕ್ಷಗಳಿಗೆ ಹೋಗ್ತಾ ಇದ್ದೆ, ನಾನು ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡೆ ಪಕ್ಷವನ್ನು, ನನಗೆ ಏನೇ ಇದ್ದರೂ ಭಾರತೀಯ ಜನತಾ ಪಕ್ಷನೇ ಒಂಥರ ಅದು ಸ್ಫೂರ್ತಿ, ನಾನು ಇಲ್ಲೇ ಇರ್ತೀನಿ. ಆಮೇಲೆ ವಸಂತ ಹೊರಟ್ಟಿಯವರು ಹೇಗೆ ಈಗ ನೋಡಿ, ಉದಾಹರಣೆಗೆ ಅವರು ಒಂದು ಇದು ತೊಗೊಂಡು ಬಂದಿದ್ದೆ ನಾನು, ಹ್ಯಾಂಡ್ ಬಿಲ್ ಚುನಾವಣಾ ಪ್ರಚಾರ ಪತ್ರ. ಇದರಲ್ಲಿ ಪಕ್ಷ ಚಿಹ್ನೆನೇ ಇಲ್ಲ. ಇವತ್ತು ಇನ್ನೂ ಅವರು ಇವಾಗ ಅಭ್ಯರ್ಥಿಯಾಗಿಯೇ ಪಕ್ಷ ಚಿಹ್ನೆ ಹಾಕ್ಲಾರ್ದೇ ಪ್ರಚಾರ ಮಾಡ್ತಾವ್ರೆ. ಇನ್ನು ಆರಿಸ್ಬಂದ ಮೇಲೆ ಜನರನ್ನು ಮರ್ತು ಬಿಡ್ತಾರೆ ಅಂತ ಹೇಳಿದೆ. ಅದಾದ ನಂತರ ಸಂಕನೂರವರು ಸಿಂಡಿಕೇಟ್ ಮೆಂಬರ್ ಆಗಿ ಏನು ಕೆಲಸ ಮಾಡಿದರು, ಒಬ್ಬ ಪ್ರಾಚಾರ್ಯರು ಶೈಕ್ಷಣಿಕವಾಗಿ ಹೆಂಗೆ ಅವರು ಸಂಘಟನೆಯನ್ನು ರಾಜ್ಯ ವಿಜ್ಞಾನ ಪರಿಷತ್ ಒಳಗಡೆ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ನಾನು ಇಳಿದು ಬಂದೆ, ಚಪ್ಪಾಳೆ ತಟ್ಟಿದ್ರು ಎಲ್ಲರೂ. ಸಂಕನೂರವರು ಅವತ್ತೇ ನನಗೆ ಒಂಥರ ಏನು ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಬಿಟ್ಟು ಅಂತಂದರು. ಅದಾದ ನಂತರ ನಾನು ಅಲ್ಲೇ ಮತ್ತು ನಾನು ಹೇಳಿದೆ ಅಲ್ಲ, 3 ಪಕ್ಷಗಳಿಗೆ ಅಡ್ಡಾಡಿ ಬಂದೆ, ಎಲ್ಲ ಕಡೆ ಹೋಗಿ ಬಂದೆ. ನನಗೆ ಭಾರತೀಯ ಜನತಾ ಪಕ್ಷದಂಥ ಪಕ್ಷ ಎಲ್ಲೂ ಇಲ್ಲ ಅನ್ನಿಸ್ತು. ನಾನು ಇದನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಅಂದಾಗ ನಾನು ನೆನೆಸ್ಬೇಕು, ನಮ್ಮ ಅವತ್ತಿನ ಮಾಜಿ ಶಾಸಕರು, ಈ ಮಾಜಿ ಸಚಿವರಾದಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು, ಮತ್ತು ಅವತ್ತಿನ ಒಬ್ಬ BL ಪಾಟೀಲ್ರಂತಿದ್ರು ಅಳಗೋಡಿಗಳು, ಯುವ ಮೋರ್ಚಾ ಅಧ್ಯಕ್ಷರು. ಅವತ್ತೇ ನನ್ನನ್ನು ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಮಾಲೆ ತಂದು ಹಾಕಿ ಅವತ್ತೇ ಘೋಷಣೆ ಮಾಡಿ ಪತ್ರ ಕೊಟ್ಬಿಟ್ರು ಅದೇ ಸಂದರ್ಭದಲ್ಲಿ. ಹಾಂ, ಹೀಗಾಗಿ ನನ್ನ ರಾಜಕಾರಣ ಅಥವಾ ಈ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದೆ BJP ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ನವಲಗುಂದ ಮಂಡಳದ. ಸೊ ಅಲ್ಲಿಂದ ನಾನು ಶುರುವಾಯಿತು. ಅಲ್ಲಿಂದ ಅವರು ಯುವ ಮೋರ್ಚಾದಿಂದ ಪಕ್ಷದ ಏನೇ ಕೆಲಸ ಹಾಕಿಬಿಟ್ರು ಕೂಡ ಅದು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಮೊದಲಿದ್ದಿರ್ತಾ ಇತ್ತು. ಅವತ್ತಿನ ಮಲ್ಲನಗೌಡ ಪಾಟೀಲ್ ಇವತ್ತು ಕಾಂಗ್ರೆಸ್ಸಲ್ಲಿದ್ದಾರೆ, ಅವ್ರ ಜಿಲ್ಲಾಧ್ಯಕ್ಷರು ಏನು ಮಾಡ್ತಿದ್ರು ಅಂದರೆ, ನಂದು ರಿಪೋರ್ಟ್ ತೊಗೊಂಡು ಹೋಗಿ ಬೇರೆ ಹಳ್ಳಿಗಳಿಗೆಲ್ಲ ಅಥವಾ ತಾಲೂಕುಗಳಿಗೆ ತೋರಿಸ್ತಾರೆ. ನೋಡಿ ನವಲಗುಂದ ಮಂಡಳ ಎಷ್ಟು ಮುಗ್ದೈತಿ, ಅಲ್ಲಿ ಬಸವಂತ ಹುಡುಗ ಎಲ್ಲ ಮುಗಿಸ್ಕೊಂಬಂದ, ಏನೋ ಒಂದು ಸರ್ವೆ ಕೊಟ್ಟರು ಅಂತ ತಿಳ್ಕೊಳ್ಳಿ. ಈಗ ಎಲ್ಲ ಹಳ್ಳಿಗಳು ಒಂದು ZP ಕೊಟ್ಟರೆ ಮುಗಿಸ್ಬಿಡ್ತಿದ್ದೆ. ಅಂದರೆ ಸ್ವಂತ ನಾನು ಅವತ್ತಿನ ಪರಿಸ್ಥಿತಿ ಕೆಟ್ಟಿದ್ರು ಕೂಡ ಒಂದು ಬೈಕ್ ತೊಗೊಂಡು ಪೆಟ್ರೋಲ್ ಹಾಕ್ಕೊಂಡು ಹಗಲು ರಾತ್ರಿ ಓಡಾಡಿ ಮಾಡ್ತಾಯಿದ್ದೆ. ಸೊ ಅದು ನನಗೆ ಗುರುತಿಸಿ ನನ್ನನ್ನು ಮತ್ತೆ ಜಿಲ್ಲಾಗೆ ತೊಗೊಂಡ್ರು, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯನಾಗಿ ಮಾಡಿದರು. ಅದಾನಂತರ ಮಲ್ಲಿಕಾರ್ಜುನ್ ಬಾಳಿಕೆ ಅವರ ಜಿಲ್ಲಾಧ್ಯಕ್ಷರಿದ್ದರು ಯುವ ಮೋರ್ಚಾ, ಆವಾಗ ನಾನು ಕೆಲಸ ಮಾಡಿದೆ. ಆವಾಗ ನಾನು MR ಪಾಟೀಲ್ರು ಇವತ್ತಿನ ಕುಂದಗೋಳ ಶಾಸಕರು ಜಿಲ್ಲಾಧ್ಯಕ್ಷರಿದ್ದರು, ಆವಾಗ ಮೊದಲೇ ಕೆಲಸ ಮಾಡಿದೆ. ಅದಾದ ನಂತರ ನಮ್ಮ ಈರಣ್ಣ ಜಡಿಯವರು ಬಂದರು. ಅವರಿದ್ದಾಗಂತೂ ಬಹಳ, ಇವತ್ತು ನಾನು ಎಲ್ಲೇ ಭೇಟಿಯಾಗಲಿ ಈರಣ್ಣ ಜಡಿ ನಾನಿದ್ದಾಗ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನೀನು ಭಾಳ ಹೆಸರು ಮಾಡಿದ್ದಿ ಅಂತ ನೆನೆಸ್ಕೊಳ್ತಾರೆ ಇವತ್ತಿಗೂ. ನನಗೆ ಅವರು ಬಹಳ, ಹೌದು ಮಾವನೂರು ಅವರು ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದರು. ಅದಾದ ನಂತರ ನಮ್ಮ ಬಸವರಾಜ್ ಕುಂದಗೋಳ ಮಠರು. ಸೊ ನಾನು ಬೇಡ, ನಾನು ಓದ್ತಾ ಇದ್ದೀನಿ, ನನಗೆ PhD ಭಾಳ ಇದಾಗ್ತಾಯಿದೆ ಅಂಥೇಳಿ ಬಿಟ್ಟು ಹೋದವನ್ನ, ಮತ್ತು ಇಲ್ಲ ನೀನು ಸಂಘಟನೆ ಒಳಗೆ ಇರ್ಬೇಕು, ನೀನು ಬಿಟ್ಟು ಹೋಗಬಾರ್ದು ಅಂಥೇಳಿ ನಾನು ಮತ್ತೆ ಹೊಳ್ಳಿ ಏನಂದ್ರೆ ಶಿಕ್ಷಕರ ಪ್ರಕೋಷ್ಠದ ಸಹ ಸಂಚಾಲಕನನ್ನಾಗಿ ಮಾಡಿದ್ದೆ. ಸೊ ಅಲ್ಲಿಂದ ಮತ್ತೆ ನಾನು ಶಿಕ್ಷಕರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ. ಸರಿ, ಓಕೆ. ಈ ಮಂಡ್ಯ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರಾಗಲಿಕ್ಕೆ ಹೇಗೆ ಸರ್ ಇದು ಹೇಗೆ ಸಾಧ್ಯವಾಯಿತು, ಹೆಂಗೆ ಒಲದು ಬಂತು ನಿಮಗೆ ಈ ಭಾಗ್ಯ? ಈಗಾಗಲೇ ನಾನು ಹೇಳಿದೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ ಅಂಥೇಳಿ. ಇದೆಲ್ಲ ನಮ್ಮ ವರಿಷ್ಠರಿಗೆಲ್ಲ ಗಮನಕ್ಕೆ ಇರ್ತಾ ಇತ್ತು. ನಿಮ್ಗೆ ಗೊತ್ತು, ಭಾರತೀಯ ಜನತಾ ಪಕ್ಷದಲ್ಲಿ ಈಗಾಗಲೇ ಮೊದಲನೇ ಬಾರಿ ಶಾಸಕರಾದವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಎಲ್ಲೋ ಇರುವಂಥ ಒಬ್ಬ ಸಂಘಟಕನನ್ನು ತೊಗೊಂಡು ಬಂದು ರಾಷ್ಟ್ರಾಧ್ಯಕ್ಷನನ್ನು ಮಾಡ್ತಾರೆ. ಅದು ಹೇಗೆ ಸಾಧ್ಯ ಅಂದರೆ ಕೆಲಸದ ಮೂಲಕ. ಯಾರು ನಿಸ್ವಾರ್ಥವಾಗಿ ಆಮೇಲೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗುತ್ತಾರೆ, ಅಂದ್ರೆ ಮನೆ ಯಾವುದನ್ನು ತಾವೇ ದುಡ್ಡು ಹಾಕ್ಕೊಂಡು ತಮ್ಮ ಸಮಯವನ್ನು ಮನೆ ಮತ್ತು ಕುಟುಂಬ ಲೆಕ್ಕಿಸದೆ ತಮ್ಮ ಸಮಯವನ್ನು ಬಿಟ್ಟು ಅದಕ್ಕೆ ಕೊಡಬೇಕಲ್ಲ, ಫುಲ್ ಟೈಮ್ ಕೊಡ್ಬೇಕು, ಹಗಲಿ ರಾತ್ರಿ, ಅಂಥ ಕಾರ್ಯಕರ್ತರು ನೋಡ್ತಿರ್ತಾರೆ. ಸೊ ಹಂಗಾಗಿ ಅದೆಲ್ಲ ನಾನು ನೋಡ್ತಾ ನನ್ನ ಪಾರ್ಟಿ ಆ ಕಾರ್ಯಕರ್ತರಾಗಿ ನೋಡ್ತಾ ಇದ್ರು. ಸೊ ಒಂದಿನ ನನ್ನ ತಾಯಿ ಒಂದು 3 ವರ್ಷದ ಹಿಂದೆ ನಾನು JG ಕಾಲೇಜಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಆಗ ನನ್ನ ತಾಯಿ ಕ್ಯಾನ್ಸರ್ ಆಗಿದ್ದು ಗೊತ್ತಾಯಿತು. ಸೊ ಆವಾಗ ರಾಜೀನಾಮೆ ಕೊಟ್ಟು ನನ್ನ ತಾಯಿ ಆರೋಗ್ಯ ನೋಡ್ಕೊತಾ ಇದ್ದೆ. 1 ವರ್ಷ ಆದ ನಂತರ ಮತ್ತೆ ಅವರು ತೀರ್ಕೊಂಡ್ರು. ಈಗಾಗಲೇ ಒಂದು 4 ವರ್ಷ ಆಯ್ತು ತೀರ್ಕೊಂಡು. ಆ ತೀರ್ಕೊಂಡ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂಥ ಇವತ್ತಿನ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಡೆಲ್ಲಿಯಿಂದ ಫೋನ್ ಮಾಡಿದರು. ಹೌದು ಬಸ್ಸು, ಗೊತ್ತಾಯ್ತು ನನಗೆ ನಿನ್ನ ತಾಯಿ ತೀರ್ಕೊಂಡ್ರಂತೆ, ಬಹಳ ಏನೂ ಅಂದ್ಕೋಬೇಡ, ನಾವೆಲ್ಲ ಇರ್ತೀವಿ ನಿನ್ನ ಜೊತೆಗೆ ಅಂತ ಹೇಳಿದರು.
ಆಯಿತು, ಮತ್ತು ನನ್ನ ಡೀಟೇಲ್ಸ್ ಎಲ್ಲ ಕೇಳಿದರು. ಏನಪ್ಪ ಏನು ಮಾಡ್ತಾ ಇದ್ದೇನೆ ಸರ್? ಇದೆಲ್ಲ ಹೈಯರ್ ಎಜುಕೇಷನ್, MA BEd ಎಲ್ಲ ಮುಗಿಸಿದ್ದೀನಿ, PhD ಮಾಡ್ತಾಯಿದ್ದೀನಿ, ಆಮೇಲೆ ಸಂಘಟನೆ ಒಳಗೆ ಈ ಥರ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಗಮನಕ್ಕೆ ತಗೊಂಡೆ. ಅದಾದ ನಂತರ ಅವ್ರು ಹೇಳಿದರು, ಹೌದಾ PhD ಕೂಡ ಮಾಡ್ತಾ ಇದೆಯಾ ಅಂದರು. ಹೌದು. ಮತ್ತೇನು ಮಾಡಿದೆ ಅಂದರೆ ಈ ಥರ ಶಿಕ್ಷಕರ ಪ್ರತಿನಿಧಿಯಾಗಿ ನೇಮಕಾತಿಗಳು ಹೋರಾಟ ಮಾಡಿದ್ದೀನಿ. ಇದೆಲ್ಲ ಅವ್ರ ಗಮನಕ್ಕೆ ಬಂತು. ಅದೆಲ್ಲ ಗಮನಕ್ಕೆ ಬಂದಾಗ ಆಯಿತು, ನಮ್ಮ ಆಫೀಸ್ಗೆ ರೆಸ್ಯೂಮ್ ಕೊಡು ಅಂತ ಹೇಳಿದರು. ಅವಾಗ ನಮ್ಮ ಅಣ್ಣನೇ ಅಂತ ಕರಿತೀನಿ, ಮಲ್ಲಿಕಾರ್ಜುನ್ ಇವರು ಪಾಟೀಲ್ರನ್ನು ಫೋನ್ ಮಾಡಿದರು. ಬಸವರಾಜ್ ಕುಂದಗೋಳಮಠ ಅವರು ಜಿಲ್ಲಾಧ್ಯಕ್ಷರಿದ್ದರು, ಅವರು ಫೋನ್ ಮಾಡಿದರು, ನಿಂದೊಂದು ರೆಸ್ಯೂಮ್ ಹಾಕಪ್ಪ ಅಂದರು. ನನ್ನ ರೆಸ್ಯೂಮ್ ರೆಡಿನೇ ಇತ್ತು, ಯಾಕೆಂದರೆ ಅವಾಗ ಕೆಲಸಕ್ಕೋಸ್ಕರ ಅಲಿಬೇಕಾಗಿತ್ತು ನಾನು. ಅದಕ್ಕೋಸ್ಕರ ರೆಸ್ಯೂಮ್ ಅವ್ರು ಕಳಿಸಿದೆ. ನಾನೇನು ಅಂದ್ಕೊಂಡೆ, ಇಷ್ಟು ಕಷ್ಟದಲ್ಲಿರೋನಿಗೆ ಇನ್ನೊಂದು ಯಾವುದೋ ಒಂದು ಒಳ್ಳೆ ಕಾಲೇಜಿಗೆ ನನ್ನ ಏನಪ್ಪ ಒಂದು ಲೆಕ್ಚರಾಗಿ ಕಳಿಸ್ಬೋದು ಅಂತ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಅದಾದ ನಂತರ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಗವರ್ನರ್ ಆಫೀಸಿಂದನೇ ನನಗೆ ಒಂದು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯನಾಗಿ, ಅದು ರಾಜ್ಯಪಾಲರ ನಾಮನಿರ್ದೇಶಿತ. ಅಂದರೆ ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರ ಬದಲಾದರೂ ಕೂಡ ನಮ್ದು ಅಧಿಕಾರ ಇದ್ದೇ ಇರುತ್ತೆ. ಈಗ ನಾವು ರಾಜ್ಯ ಸರ್ಕಾರದಿಂದ ನಾಮಿನೇಟ್ ಆದರೆ, ರಾಜ್ಯ ಸರ್ಕಾರ ಬಿದ್ದರೆ ಚೇಂಜ್ ಆಗುತ್ತೆ, ಅಥವಾ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಅಧಿಕಾರ ಇರುತ್ತೆ. ಆಮೇಲೆ ಈ ರಾಜ್ಯಪಾಲರ ನಾಮನಿರ್ದೇಶನ ಆದರೆ ಅದು ನಮಗೆ ನಮ್ಮ ಅವಧಿ ಇರೋವರೆಗೂ ಇರುತ್ತೆ. ಆದರೆ ಮಂಡ್ಯ ವಿಶ್ವವಿದ್ಯಾಲಯ ಆ ರೀತಿಯಾಗಿ ನಂದಾಯಿತು. ಅಂದರೆ ರಾಜ್ಯಪಾಲರು ಹೇಗೆ ಅಂದರೆ ಅವರು ವಿವೇಚನೆಗೆ ಬಿಟ್ಟಿದ್ದು. ಈಗ ಯಾರೋ ನಾಯಕರು ತಮ್ಮ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರನ್ನ ಏನೋ ರೆಕಮೆಂಡ್ ಮಾಡ್ತಾರೆ, ನೋಡಿ ಇಂಥ ಒಬ್ಬ ಸಂಘಟಕ ಇದ್ದಾನೆ, ಇವನನ್ನು ಯಾವುದಾದ್ರೂ ಯೂನಿವರ್ಸಿಟಿಗೆ ಮಾಡಿ ಅಂತ. ಅವರು ಎಲ್ಲಿ ವೇಕೆನ್ಸಿ ಇರುತ್ತೋ, ಈ ಮಂಡ್ಯ ವಿಶ್ವವಿದ್ಯಾಲಯ ಅವರು ಪ್ರಪೋಸಲ್ ಕೊಟ್ಟಿದ್ದರು, ನಮಗೊಬ್ಬರನ್ನ ಸಿಂಡಿಕೇಟ್ ಮೆಂಬರ್ನ ತಾವು ನಾಮಿನೇಟ್ ಮಾಡಿ ಅಂತ. ಸೊ ಅದೇ ಸಮಯಕ್ಕೆ ಇವ್ರ ಲೆಟ್ರ್ ಬಂದಾಗ ನನ್ನನ್ನು ಮಂಡ್ಯ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆಗಿ ಮಾಡಿದರು. ಅದಕ್ಕೆ ಅದು ಅರ್ಹತೆಯೂ ಇತ್ತು. ನಂದು PhD ಕೂಡ ಮಾಡ್ತಾಯಿದ್ದೆ, ಸಂಶೋಧನಾ ಲೇಖನಗಳನ್ನು ಬರ್ತಿದ್ದೆ, ಆಮೇಲೆ ಉಪನ್ಯಾಸಗಳ ಹೋರಾಟಗಳಲ್ಲಿ ಭಾಗವಹಿಸಿದ್ದೆ. PU ಉಪನ್ಯಾಸಕರ ಹೋರಾಟದಲ್ಲಂತೂ ಸಕ್ಸಸ್ ಸಿಕ್ತು. ಇವತ್ತಿನ ನಾನು ದೊಡ್ಡ ಮಟ್ಟದಾಗ ಅಂದರೆ ರಾಜ್ಯ ಮಟ್ಟದಲ್ಲೂ ಕೂಡ ಮಾಡಿದೆ. ನನಗೆ ಅದು ಒಂದು ರಾಜಕೀಯ ಬಲ ಇರೋದ್ರಿಂದ ನಾನು ದೊಡ್ಡ ಬರೀ ಸ್ಟೂಡೆಂಟ್ಸ್ನೆಲ್ಲ ಸೇರಿಸಲಿಲ್ಲ ನಾನು ಜಾಸ್ತಿ. ನಾನು ಬೆಂಗಳೂರಿಗೆ ಹೋಗಿ, ವಿಧಾನಸೌಧಕ್ಕೆ ಹೋಗಿ, ಎಲ್ಲ ಮುಖಂಡರನ್ನ ಒಂದು 10-12 ಜನ ಕರ್ಕೊಂಡು ಹೋಗಿ ಮನವಿ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬಂದ್ವಿ. ಸರಿ, ಸಿಂಡಿಕೇಟ್ ಸದಸ್ಯರಾದರೆ ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀರಿ? ಸಿಂಡಿಕೇಟ್ ಸದಸ್ಯ ಸಾಮಾನ್ಯವಾಗಿ 3 ವರ್ಷ ಅವಧಿ ಇರುತ್ತೆ. ಆದರೆ ನಮ್ದು ಏನಾಯಿತು ಅಂದರೆ 1.5 ವರ್ಷದವರೆಗೂ ಒಂದು ಸಿಂಡಿಕೇಟ್ ಸಭೆ ಆಗಲಿಲ್ಲ. ಯಾಕೆಂದರೆ ಹೊಸ ಯೂನಿವರ್ಸಿಟಿ, ನಾವೆಲ್ಲ ಕುಲಪತಿಗಳ ಜೊತೆ ಇದು ಮಾಡಿ. ಅದಾದ ನಂತರ ಏನಾಯಿತು, ನೆಕ್ಸ್ಟು ಈ ಕುಲಪತಿಗಳು ವಿವೇಚನೆ ಮೇರೆಗೆ ಮತ್ತು ನಾವು ಗವರ್ನರ್ಗೆ ಒಂದು ಲೆಟ್ರೆಲ್ಲ ಹಾಕಿದ್ವಿ. ಅದಾದ ನಂತರ ನಮಗೆ ಇಲ್ಲ ಈಗ ಮಾಡಬಹುದು, ಪ್ರಿನ್ಸಿಪಲ್ಗಳೆಲ್ಲ ತೊಗೊಂಡು ಮಾಡ್ಬೋದು. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಬೇಗ ಕೊಡಲಿಲ್ಲ, ಯಾರನ್ನ ಉಳಿದ ಸಿಂಡಿಕೇಟ್ ಒಂದು ಫಾರ್ಮ್ ಆಗಬೇಕಲ್ಲ, ಒಂದು ಕೋರಮ್ ಅಂತ ಬರಬೇಕಾಗುತ್ತೆ. ಸೊ ಅದಕ್ಕೆ ಸರ್ಕಾರದ್ದೇ ಅಭಿಪ್ರಾಯ ತೊಗೊಂಡು ನಾವೊಂದು 1.5 ವರ್ಷ ನಂತರ ಮಾಡಿದ್ವಿ. ಇನ್ನೆಷ್ಟು ದಿನ ಉಳಿತು? ಇನ್ನು 1.5 ವರ್ಷ. ಹೌದು. ಅದಾದ ನಂತರ ನಾವು ಮತ್ತೆ 3 ವರ್ಷ ಕಂಪ್ಲೀಟ್ ಆದಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಅಂದರೆ, ಮತ್ತೆ ಒಂದು ಇದು ಇದೆ, ಆ್ಯಕ್ಟ್ ಇದೆ. ಸೊ ಆ ಆ್ಯಕ್ಟಲ್ಲಿ ಪ್ರಥಮವಾಗಿ ಸ್ಥಾಪಿತವಾದಂಥ ವಿಶ್ವವಿದ್ಯಾಲಯಗಳಿಗೆ ಒಂದು ನಾವು ಯಾವುದೇ ಸಿಂಡಿಕೇಟ್ ಸದಸ್ಯನ ಮಾಡಿದಾಗ ಎಲ್ಲಿಂದ ಅಂದರೆ ಫಸ್ಟ್ ಸಿಂಡಿಕೇಟ್ ಏನು ಸಭೆ ಆಗುತ್ತೋ ಅಲ್ಲಿಂದ 3 ಇಯರ್ಸ್ ಅಂತ. ಸೊ ಅವಾಗ ಮತ್ತೆ ಒಂದು ಗವರ್ನರ್ ಆಫೀಸಿಗೆ ಅದನ್ನು ವರದಿ ಕೇಳಿ, ಅದಾದ ನಂತರ ಅದು ಮತ್ತೆ ಒಂದು ಆದೇಶ ಮಾಡಿದರು, ಇಲ್ಲ ಫಸ್ಟ್ ಸಿಂಡಿಕೇಟಿಂದ 3 ವರ್ಷ ಅಂತೇಳಿ. ಹಾಗಾಗಿ ನನಗೆ 2027ರವರೆಗೂ ಕೂಡ ನಾನು ಸಿಂಡಿಕೇಟ್ ಸದಸ್ಯನಾಗಿ ಮುಂದುವರಿಬಹುದು. ಇಲ್ಲಿವರೆಗೆ ಸಭೆಗಳನ್ನಾಗಿದ್ದಾವೆ ಸರ್? ಹೌದೌದು, ಪ್ರತಿಯೊಂದು ಸಭೆಯಲ್ಲೂ ಕೂಡ ನಾನು ತಪ್ಪದೇ ಭಾಗವಹಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಎಷ್ಟು ಸಭೆಗಳನ್ನಾಗಿದ್ದಾವೆ? ಈಗ ಒಂದು ವರ್ಷಕ್ಕಂತೂ 8 ಆಗ್ತಾವೆ, ಈಗ ಒಂದು 16-17 ಆಗಿದ್ದಾವೆ. ಇದರಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಿರ್ಬೋದು? ಅಲ್ಲಿ ಈ ವಿದ್ಯಾರ್ಥಿಗಳ ಏನು ಕೆಲವು ಸಮಸ್ಯೆಗಳಿರ್ಬೋದು, ಅಂಕಪಟ್ಟಿಗಳ ಸಮಸ್ಯೆ ಇರಬಹುದು. ಅಂದರೆ 3 ಥರನಾಗಿ ಮಾಡ್ಕೋತೀವಿ. ಒಂದು ಆಡಳಿತಾತ್ಮಕವಾಗಿ, ಅದನ್ನು ಆಡಳಿತ ಕುಲಸಚಿವರು ನೋಡ್ಕೋತಾರೆ. ಇನ್ನೊಂದು ಈ ಫೈನಾನ್ಸ್ ಮಿನಿಸ್ಟ್ರು, ಇದು ಫೈನಾನ್ಸು ಆಫೀಸರ್ ಅಂತ ಹೇಳಿ, ಹಣಕಾಸು ವ್ಯವಹಾರಗಳನ್ನು ಅಧಿಕಾರಿ, ಅವರು ಹಣಕಾಸಿನ ಬಗ್ಗೆ ಆಗಲಿ. ಮತ್ತು ಇನ್ನೊಂದು ಇವರು ಮೌಲ್ಯಮಾಪನ ಕುಲಸಚಿವರು ಪರೀಕ್ಷಾಂಗದ ಬಗ್ಗೆ. ಈ ಥರ ಅವರು ಅಲ್ಲೇನು ಅಜೆಂಡಾಗಳನ್ನು ಮಾಡ್ಕೊಂಡಿರ್ತೀವಿ ಅದ್ರ ಬಗ್ಗೆ ಹೇಳ್ಬೋದು. ಒಂದು ಕಟ್ಟಡ ದುರಸ್ತಿಯಿಂದ ಹಿಡ್ಕೊಂಡು, ಒಂದು ಶುದ್ಧ ಕುಡಿಯುವ ನೀರಿನ ಹಿಡ್ಕೊಂಡು, ಒಂದು ಕಾಮಗಾರಿಗಳ ಬಗ್ಗೆ ಇರಬಹುದು. ಅದಾದ ನಂತರ ಅಕಾಡೆಮಿಕ್ ಇರ್ಬೋದು. ಈಗ ಅಭ್ಯಾಸ ಮಂಡಳಿಯನ್ನು BOS, BOE, ಆಮೇಲೆ ಕೆಲವು ನೇಮಕ ಮಾಡೋದಿರ್ತದೆ.
ಆಮೇಲೆ ಡೀನ್ಗಳನ್ನು ಮಾಡೋದು, ಘಟಿಕೋತ್ಸವವನ್ನು ಇಲ್ಲಿಂದ ಮತ್ತು ಸರ್ಕಾರಕ್ಕೆ ಏನೇನು ಕಳಿಸ್ಬೋದು, ಆಮೇಲೆ ಕೆಲವು ಕೋರ್ಟ್ಗಳು ವ್ಯಾಜ್ಯಗಳಿರ್ತಾವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಏನು ಮಾಡಬಹುದು ಅಂಥೇಳಿ. ಸೊ ಹಿಂಗೆ ಹಲವಾರು ವಿದ್ಯಾರ್ಥಿಗಳು ಆಮೇಲೆ ಕೆಲವು ಸಂಬಳಗಳ ಏನೋ ರಿನ್ಯೂವಲ್ ಇರ್ತಾವೆ, ಭಾಳ ವರ್ಷ ಏನೋ ಸಮಸ್ಯೆಗಳಿರ್ತಾವೆ, ಅವನ್ನೆಲ್ಲ ಪರಿಹಾರ. ಇಲ್ಲಿವರೆಗೆ ತಾವು ಸಭೆಗಳನ್ನು ಹಾಜರಾದಾಗಿಂದ ಇಲ್ಲಿವರೆಗೆ ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ಆಗಿರಲಿ, ಹೊಸದಾಗಿ ಒಂದು ಅಪ್ಡೇಟ್ಗಳನ್ನು ಚೇಂಜ್ ಮಾಡೋದಾಗಿರಲಿ, ಯಾವುದಾದ್ರೂ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಅಲ್ಲಿ ಚರ್ಚೆ ಆಯ್ತು, ಹೊಸ ಪ್ರಕ್ರಿಯೆ ಮಾಡಿ. ಮೊಟ್ಟ ಮೊದಲೇ ಬಾರಿಗೆ ನಾನು ಅಲ್ಲಿ ಹೋದಾಗನೇ ಒಂದು ಆ್ಯಪಲ್ ಲ್ಯಾಬ್ ಅಂತ ಹೇಳಿ ಮಂಡ್ಯ ಯೂನಿವರ್ಸಿಟಿಯಿಂದ ಮಾಡಿದ್ವಿ. ಆ್ಯಪಲ್ ಅಂತ ಹೇಳಿದ್ರೆ ಈ ಗೊತ್ತಲ್ಲ ನಿಮಗೆ, ಐಫೋನ್ ಆ ಥರ ಆ ಸಿಸ್ಟಮನ್ನು ಒಂದು ಲ್ಯಾಬನ್ನು ಮಾಡಿ ಆ ಆ್ಯಪಲಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಟ್ರೈನಿಂಗ್ ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ. ಅದಾದ ನಂತರ ಅಲ್ಲಿ ಒಂದು ಗೆಸ್ಟ್ ಹೌಸ್ ಇರಲಿಲ್ಲ. ನಾನು ಬರೀ ಹೋದಾಗ ಈ ಇಂಟರ್ನ್ಯಾಷನಲ್ ಹೋಟೆಲೆಲ್ಲ ಉಳ್ಕೊಳ್ತಾ ಇದ್ದೆ. ಯೂನಿವರ್ಸಿಟಿಗೂ ಹೊರೆ ಆಗ್ತಾಯಿತ್ತು, ನನಗೂ ಹೊರೆ ಆಗ್ತಾಯಿತ್ತು, ಆಮೇಲೆ ಸಮಸ್ಯೆ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಒಂದು ಏನು ಬಾಲಕಿಯರ ಒಂದು ವಸತಿ ನಿಲಯ, ಹಾಸ್ಟೆಲ್, ಅದು ಹಾಗೆ ಪಾಳು ಬಿದ್ದಿತ್ತಲ್ಲ, ಅಂದರೆ ಚೆನ್ನಾಗೇ ಇದೆ, ಬಟ್ ಅದು ಖಾಲಿ ಬಿದ್ದಿತ್ತಲ್ಲ, ಅದನ್ನೇ ನಾವು ಏನು ಕಾವೇರಿ ಒಂದು ಅತಿಥಿ ಗೃಹವಾಗಿ ಮಾರ್ಪಡಿಸಿದ್ವಿ. ಅದಾದ ನಂತರ ಶಿವಚಿತ್ತಪ್ಪ ಅಂತ ಹೇಳಿ ಪ್ರಭಾರಿ ಬಂದಾಗ ಬಹಳಷ್ಟು ಇಂಪ್ರೂವ್ಮೆಂಟ್. ಈಗ ಆರ್ಚ್ ಇರಲಿಲ್ಲ, ಮುಂದೆ ಆರ್ಚು, ರೋಡು, ಆಮೇಲೆ ಕುಡಿಯೋ ನೀರು ಇರ್ಬೋದು, ಆಮೇಲೆ ಪ್ರತಿ ನೋಡ್ಬೇಕು ನೀವೆಲ್ಲ ಸಸ್ಯಗಳನ್ನು, ಗಿಡಗಳನ್ನು ಹಾಕಿದ್ದೀವಿ. ಆಮೇಲೆ ಕ್ಲೀನಿಂಗ್ ಎಲ್ಲ ಮೇಂಟೈನ್ ಮಾಡ್ತೀವಿ. ಆಮೇಲೆ ಈಗ NCC ಮತ್ತು PhD ಒಂದು ಸಂಶೋಧನಾ ಅಧ್ಯಯನ ಕೇಂದ್ರವನ್ನು ತಂದಿದ್ದೀವಿ. ಆಮೇಲೆ ಈಗ MCA MBA ತೊಗೊಂಡು ಬಂದಿದ್ದೀವಿ. ಆಮೇಲೆ ಅಲ್ಲಿ ಗ್ರಂಥಾಲಯವನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ, ಹೊಸ ಹೊಸ ಪುಸ್ತಕಗಳನ್ನು ತರಿಸ್ತಾ ಇದ್ದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶಗಳ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ವರ್ಕ್ಶಾಪು, ಕಾರ್ಯಾಗಾರಗಳನ್ನು ಮಾಡ್ತಾಯಿದ್ದೀವಿ. ವಿದ್ಯಾರ್ಥಿಗಳಿಗೆ ಏನು ಬೇಕೋ ಮಾಡ್ತಾಯಿದ್ದೀವಿ. ಜೊತೆಗೇನೆಂದರೆ ನಾನು ಕೋಲ್ಕತ್ತಾಗೆ ಹೋಗಿದ್ದೆ, ಕೋಲ್ಕತ್ತಾ, ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ, ಬೆಂಗಳೂರು, ಮಲೇಷ್ಯಾ, ಈ ಥರ ಬೇರೆ ಇದಕ್ಕೆ ಹೋಗಿ ನಾವು ಒಂದು MOU ಮಾಡ್ಕೊಂಡು ಬರ್ತಾಯಿದ್ವಿ, ಒಡಂಬಡಿಕೆ ಮಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಮಂಡ್ಯ ವಿಶ್ವವಿದ್ಯಾಲಯ ಕೋಲ್ಕತ್ತಾ ಕೂಡ ಓದ್ಬೋದು, ಅಲ್ಲಿವರು ಇಲ್ಲಿ ಓದ್ಬೋದು, ಈ ಥರ. ಮತ್ತು ನಮ್ಮ DPaul ಕಾಲೇಜ್ ಅಂತಿದೆ, ಅಲ್ಲಿ ಅವರು ಅಮೇರಿಕದ ನಯಾಗ್ರಾ ಅಂತ ಹೇಳಿ ಆ ಯೂನಿವರ್ಸಿಟಿ ಜೊತೆ MOU ಮಾಡ್ಕೊಂಡಿದ್ದಾರೆ. ಹೀಗೆ ಹಲವಾರು. ಆಮೇಲೆ DPaul ಕಾಲೇಜಲ್ಲೂ ಕೂಡ ನಾನು ಆಡಳಿತ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಓಕೆ ಸರಿ, ಇಷ್ಟೆಲ್ಲ ಹುದ್ದೆದಲ್ಲಿ ತಾವು ಬರ್ತಾ, ಇಷ್ಟೆಲ್ಲ ನೀವು ಕೆಲಸಗಳನ್ನು ಮಾಡ್ತಾ ನೀವು ಇಲ್ಲಿ ತಲುಪಿರಿ. ಈ 4 ಜಿಲ್ಲೆಯ ಪಶ್ಚಿಮ ಪದವೀಧರ ಕ್ಷೇತ್ರದ ತಾವು ಭಾರತೀಯ ಜನತಾ ಪಕ್ಷದ ಸೇವಾ ಆಕಾಂಕ್ಷಿ ಆಗಲಿಕ್ಕೆ ಯಾವಾಗಿಂದ ನಿರ್ಣಯ ತಗೊಂಡ್ರಿ? ಯಾಕಂದರೆ ಜೋಶಿಯವರು ನಿಮಗೆ ಒಂದು ಸಿಂಡಿಕೇಟ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಿಮಗೆ ಕುಂದಗೋಳ ಮಠ ಅವರು ಬೆಂಬಲ ನೀಡಿದ್ದಾರೆ, ಜಡಿಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ. MR ಇಲ್ಲ ಇಲ್ಲ ಅವರು ಇವರು ಅಂತಲ್ಲ, ಅಲ್ಲ ಟೋಟಲ್ ಅಲ್ಲ, ನಿಮ್ಮ ಜಿಲ್ಲಾಧ್ಯಕ್ಷ ಇದ್ದಾಗಿ ನಾನು ಹೇಳ್ತಾ ಇದ್ದೇನೆ. ಇಷ್ಟೆಲ್ಲರೂ ಕೂಡ ನಿಮಗೆ ಬೆಂಬಲಿಸಿ ಬಂದಿದ್ದಾರೆ. ಮತ್ತು ಈಗ ಪ್ರತ್ಯೇಕವಾಗಿ ತಾವು ಪಶ್ಚಿಮ ಪದವೀಧರ ಕ್ಷೇತ್ರ ಚುನಾವಣೆಗೆ ಯಾಕೆ ನಿಲ್ಬೇಕಂತ ನಿರ್ಣಯ ತಗೊಳ್ರಿ? ಯಾಕೆ ಸೇವಾ ಆಕಾಂಕ್ಷಿ ಆದ್ರಿ? ಅದು ಮೊಳಕೆ ಊರಿದ್ದು ಯಾವಾಗಂದರೆ, ನಮ್ಮ ಈಗಾಗಲೇ ಹೇಳಿದ್ನಲ್ಲ, ಮಾಜಿ ಸಚಿವರಾದಂಥ ನಮ್ಮ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ, ಅವ್ರ ಅಣ್ಣ ಇದ್ದರು, ಒಬ್ಬರು ವೈದ್ಯರು, ಡಾಕ್ಟರ್ ಇದ್ದರು, ಡಾಕ್ಟರ್ MB ಮುನಿಯನ್ಕೊಪ್ಪ ಅಂತ ಹೇಳಿ. ಸೊ ಶಂಕರ್ ಕಾಲೇಜಿಗೆ ಈಗೇನು ಪ್ರಚಾರಕ್ಕೆ ಹೋದಾಗ ನಾನು ಪ್ರತಿ ಸಾರಿ ಸಂಕನೂರು ಸರ್ ಕಾರಲ್ಲೇ ಇರ್ತಿದ್ದೆ. ಅವ್ರ ಶಿಷ್ಯನಾಗಿ ಅವತ್ತು ಹೇಳಿದ್ನಲ್ಲ, ಇಷ್ಟೆಲ್ಲ ತಿಳ್ಕೊಂಡಿಪ್ಪ ಅಂದಮೇಲೆ ನಮ್ಮ ಕಾಂಟ್ಯಾಕ್ಟ್ ಬೆಳೀತು. ಸೊ ಹಂಗೆ ಅವ್ರ ಜೊತೆನೇ ಪ್ರಚಾರಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಅವ್ರ ಪರವಾಗಿ ನಾನು ಪೂಜೆ ಮಾಡಿಸ್ತಾ ಇದ್ದೆ, ಅವ್ರಿಗೆ ನೆಕ್ಸ್ಟ್ ಟಿಕೆಟ್ ಸಿಗಲಿ, ನೆಕ್ಸ್ಟ್ ಅವ್ರಿಗೆ ಗೆದ್ದು ಬರಲಿ, ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿಸ್ತಾ ಇದ್ದೆ. ಮನ್ನಕ್ವಾಡ ಮಠದಲ್ಲಿ ಪೂಜೆ ಮಾಡಿಸೋದು, ಪ್ರತಿಯೊಂದು ವೋಟರ್ಸ್ಗೆ ಹೋಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಕೊಟ್ಟು ಯಾವ ರೀತಿ ನೀವು ಓಟ್ ಹಾಕಬೇಕು, ಯಾವ ರೀತಿ ಗೆಲ್ಲಿಸ್ಬೇಕು ಅಂತ ಹೇಳಿ ಎಲ್ಲ ತಡ್ಕೊಳ್ತಾ ಇದ್ದೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಿದಂಥ ನಮ್ಮ MB ಮುನಿಯನ್ಕೊಪ್ಪ ಅವರು, ಡಾಕ್ಟರ್ MB ಮುನಿಯನ್ಕೊಪ್ಪ ಅವರು ಬಹಳ ಒಳ್ಳೆ ಮನಸ್ಸು. ಅವ್ರು ಹೇಳ್ತಾಯಿದ್ರು, ಬಸ್ಸು ಸಂಕನೂರು ನೆಕ್ಸ್ಟು ನೀನು ನೋಡಪ್ಪ ಅಂತಿದ್ರು. ನಾನು ಅದನ್ನ ಏನು ಅಂದರೆ ಹಾಸ್ಯವಾಗೇ ತೊಗೊಳ್ತಾ ಇದ್ದೆ, ನಗ್ತಾ ಇದ್ದೆ. ಅಂದರೆ ಚಿಕ್ಕ ವಯಸ್ಸು ಇನ್ನೂ ಯಾರೂ ಇರೋದಿಲ್ಲ. ಸೊ ಹಂಗಂದಾಗ ನನಗೆ ಅಲ್ಲಿಂದ ಮೊಳಕೆ ಏನೋ ಊರ್ತೇನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ. ಅಲ್ಲಿಂದ ನಾನು PhD ಎಲ್ಲ ಮನೆ ಬಿಟ್ಟು 1 ವರ್ಷ ಬಿಟ್ಟು ಬಂದುಬಿಟ್ಟೆ. ಮನೆಯಲ್ಲಿ ಇಲ್ಲ, ನಾನು PhD ಮುಗಿಯೋವರೆಗೂ ನಾನು ಯಾವುದೇ ಸಂಘಟನೆ ಬೇಡ, ಏನೂ ಬೇಡ ಅಂಥೇಳಿ. ಯಾಕೆಂದರೆ ಮೊದಲು ಇದ್ರ ಕಡೆ ಗಮನ ಕೊಡಬೇಕು ಅಂಥೇಳಿ, ನಾನೇನಾದರೂ ಪ್ರೊಫೆಸರ್ ಆಗಬೇಕು ಅಂಥೇಳಿ PhDಗೆ ಬಂದು ಧಾರವಾಡದಲ್ಲಿ ರೂಮ್ ಮಾಡಿಕೊಂಡು ಯಾರೋ ಸಂಪರ್ಕದಲ್ಲೂ ಇಲ್ಲದೆ ಓದ್ತಾ ಇದ್ದೆ. PhD ಸಬ್ಮಿಷನ್ ಮಾಡಲಿಕ್ಕೆ ನಮ್ಮೂರು ಹಿರಿಯರನ್ನ, ನಮ್ಮ ಕಾರ್ಪೊರೇಟರ್ ತಿಪ್ಪಣ್ಣ ಮಜ್ಗಿ ಅವರು ಬಂದಿದ್ದರು,
ಆಮೇಲೆ ಬೇರೆ ಬೇರೆ ಪ್ರೊಫೆಸರು ಹಿತೈಷಿಗಳೆಲ್ಲ ಬಂದಿದ್ದರು. ನಾವು ಕೇಳಿದ್ರಲ್ಲಿ ಪ್ರೊಫೆಸರ್ ನಿಮ್ಮ ಕುಟುಂಬ ಕರ್ಕೊಂಬರ್ಬೇಕು, ನನಗೆಲ್ಲ ಇವರೇ ಕುಟುಂಬ ಅಂತ ಹೇಳಿದೆ. ನನ್ನ ಪಾರ್ಟಿ ಮತ್ತು ನನ್ನ ಹಿರಿಯರು ಏನಿದ್ದಾರೆ ಅವರೇ ನನ್ನ ಕುಟುಂಬ ಅಂತ ಹೇಳಿದೆ. ಅವ್ರ ಮೂಲಕನೇ ಸಬ್ಮಿಷನ್ ಮಾಡಿಸಿದೆ. ಅದೆಲ್ಲ ಮುಗಿದು ಡಾಕ್ಟ್ರೇಟ್ ಎಲ್ಲ ಅವಾರ್ಡ್ ಆಯಿತು. ಅವಾರ್ಡ್ ಆದ ನಂತರ ನನಗೆ ಇದೆಲ್ಲ ಬೇಡ, ನಾನು ಹೇಳಿದೆ ಇವಾಗ ಈಗ ನೆಕ್ಸ್ಟು ಏನಾದ್ರು ಕಾಲ್ಫಾರ್ಮ್ ಆದರೆ ಸಹಾಯಕ ಪ್ರಾಧ್ಯಾಪಕರು ಪ್ರೊಫೆಸರ್ ಎಕ್ಸಾಮ್ ಬರೋದು. ಯಾಕೆಂದ್ರೆ ನಾನು ಪ್ರಯತ್ನ ಮಾಡ್ತಾನೆ ಬಂದಿದ್ದೆ. ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡಬೇಕು, ಕನ್ನಡಕ್ಕೆ ಏನಾದರೂ ಕೊಡುಗೆ ನೀಡಬೇಕು, ಸಂಶೋಧನೆ ಮಾಡಬೇಕು, ಈ ಥರ ಬೇರೆ ಬೇರೆ ಕನಸುಗಳು ಇದ್ವು. ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ಸೊ ಅದಾದ ನಂತರ ನನಗೆ ಕೆಲವು ಮುಖಂಡರಿಂದ ಫೋನ್ ಬಂತು. ಏನು ಅಂತಂದರೆ, ಈಗ ಉದಾಹರಣೆಗೆ ನಮ್ಮ ನಾಯಕರೇ ಎಲ್ಲರೂ, ನಾವು ಧಾರವಾಡ ಜಿಲ್ಲೆಯಲ್ಲಿ ಅವರು ಇವರು ಅಂತಿಲ್ಲ, ಬಟ್ ಏನಾಗಿದೆ ಈಗ ಲಿಂಗರಾಜ್ ಪಾಟೀಲ್ ಸರ್ ಇರ್ಬೋದು, ಜಯತೀರ್ಥ ಕಟ್ಟಿ ಅಣ್ಣವ್ರು ಇರ್ಬೋದು, ಆಮೇಲೆ ಸುಭಾಷ್ ಸಿಂಗ್ ಜಮಾದಾರ್ ಇರ್ಬೋದು, ಬೇರೆ ಬೇರೆ ಎಲ್ಲರೂ, ಕಿರಣ್ ಉಪ್ಪಾರಣ ಇರ್ಬೋದು, ಈಗ ಹೆಸರು ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಿದೆ. ಸೊ ಎಲ್ಲರೂ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಎಲ್ಲಿಯವರು ಅಂದರೆ ಹುಬ್ಳಿ ಧಾರವಾಡ ಮಹಾನಗರದವರು. ಈಗ ಕೋರ್ ಕಮಿಟಿಲಿ ಏನು ಮಾಡ್ತಾರೆ ಅಂದರೆ ಆಯಾ ಜಿಲ್ಲಾಧ್ಯಕ್ಷರ ಹತ್ರ, ಆಯಾ ಮುಖಂಡರ ಹತ್ರ ಏನು ಮಾಡ್ತಾರೆ, ಹೆಸರುಗಳನ್ನು ತೊಗೊಳ್ತಾರೆ. ನೀವು ಈಗ ನಿಮ್ಮ ಕಲಘಟಗಿಯಿಂದ ಕೊಡಿ ಅಂತ ಕೇಳಬೇಕಾಗತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಗ್ರಾಮೀಣ ಕ್ಷೇತ್ರದಿಂದ ನಾವು ಈ ಪದವೀಧರಿಗೆ ಯಾರು ಆಕಾಂಕ್ಷಿಗಳನ್ನಾಗಿ ಮಾಡಬಹುದು ಅಂಥೇಳಿ ನಮ್ಮ ಮುಖಂಡರೇ ತೀರ್ಮಾನ ಮಾಡಿ ನನಗೆ ಫೋನ್ ಬಂತು. ಇಲ್ಲ, ನೀನು ಈ ಥರ MLC ಕ್ಯಾಂಡಿಡೇಟ್ ಲಿಸ್ಟ್ ಒಳಗೆ, ಆಕಾಂಕ್ಷಿ ಲಿಸ್ಟ್ ಒಳಗೆ ಹಾಕ್ಕೊಳ್ತಾ ಇದ್ದೀವಿ, ನೀವು ಒಂದು ಅರ್ಜಿ ಕೊಡಬೇಕಾಗತ್ತೆ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಅಲ್ಲಿ ಕೋರ್ ಕಮಿಟಿ ಎಲ್ಲ ಇತ್ತು. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಿಂಗಪ್ಪ ಸುತ್ತಗಟ್ಟಿ ಅಂಥೇಳಿ, ಪ್ರಧಾನ ಕಾರ್ಯದರ್ಶಿ ಅಂತ ಜೀವನಗೌಡರು, ನಮ್ಮ ಸಂತೋಷಣ್ಣ ಅವರೆಲ್ಲ ಭಾಳ ಪ್ರೋತ್ಸಾಹ ಕೊಟ್ಟು ಆಯಿತು ಮಾಡೋಣ, PhD ಎಲ್ಲ ಮುಗ್ದದ, ಒಳ್ಳೆಯದಾಗುತ್ತೆ ಅಂಥೇಳಿ ಮಾಡಿದರು. ಆದ ನಂತರ ನನ್ನ ಹೆಸರು ಅಲ್ಲಿ ಸೇರಿಸಿ ಕೊಟ್ಟರು. ಆಮೇಲೆ ಅದಾದ ನಂತರ ಅಲ್ಲಿ ಕೋರ್ ಕಮಿಟಿ ಎಲ್ಲ ನಮ್ಮನ್ನ ಯಾರು ಆಕಾಂಕ್ಷಿಗಳಿದೆ ಒಂದು ರೂಮಲ್ಲಿ, ಪಾರ್ಟಿ ಆಫೀಸಲ್ಲಿ ಒಂದು ರೂಮಲ್ಲಿ ಇಟ್ಟಿದ್ರು. ವಿತ್ ನಮ್ಮ ಸಂಕನೂರ್ ಸರ್ ಜೊತೆನೇ ಇದ್ವಿ. ನಮ್ಮ ಅವತ್ತೇ ರಾಜಣ್ಣ ಕುರ್ವಿ ಅನ್ನೋರ್ದು ಒಂದು ಹುಟ್ಟಹಬ್ಬ ಇತ್ತು, ಅವತ್ತೇ ನಾವು ಸನ್ಮಾನ ಕೂಡ ಮಾಡಿದ್ವಿ. ಮಹಾನಗರ ಪಾಲಿಕೆ ಸದಸ್ಯರು, ಅವರು ಕೂಡ ಪದವೀಧರ ಕ್ಷೇತ್ರಕ್ಕೆ ಆಕಾಂಕ್ಷಿದ್ದಾರೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇದ್ದಾರೆ. ಹೌದು ಅವತ್ತೇ ಅಲ್ಲ ಕೋರ್ ಕಮಿಟಿ ದಿನ ಅವತ್ತು ಹುಟ್ಟಹಬ್ಬ ಇತ್ತು ಅವರು. ಸೊ ಅಲ್ಲೇ ಸನ್ಮಾನ ಮಾಡಿದ್ವಿ. ನಮ್ಮ ತಿಪ್ಪಣ್ಣ ಮಜ್ಗೆ ಅವರು ಕೂಡ ಇದ್ರು. ಸೊ ಅವ್ರ ನೇತೃತ್ವದಲ್ಲಿ ಮಾಡ್ತೀವಿ, ಯಾಕಂದ್ರೆ ಮಹಾನಗರ ಜಿಲ್ಲಾಧ್ಯಕ್ಷರು. ಸೊ ಅದಾದ ನಂತರ ನನಗೆ CT ಹಿರಿಯವರು ಸ್ವಲ್ಪ ಪರಿಚಯ. ನಮ್ಮ ಅಣ್ಣಿಗಿರಿ ಒಳಗೆ ಷಣ್ಮುಖ ಗುರಿಕರ್ ಅಂತ ಬಹಳ ದೊಡ್ಡ ನಾಯಕರಿದ್ದಾರೆ, ಮುಖಂಡರು. ಸೊ ಎಲ್ರಿಗೂ ಬಹಳ ಮಾರ್ಗದರ್ಶಕರು, ನಮ್ಮಂಥ ಬೆಳೆಯೋರು ಒಂದು ಸ್ಫೂರ್ತಿಯವರು. ಪಕ್ಷದೊಳಗೆ ಹೆಂಗೆ ನಾವು ಕಟ್ಟಬೇಕು, ಸಂಘಟನೆ ಮಾಡಬೇಕು ಅನ್ನೋದರಲ್ಲಿ ಯಾವ ರೀತಿ ನಡ್ಕೊಂಡ್ ಬರಬೇಕು, ಪಕ್ಷ ಯಾವ ರೀತಿ ಬಲಿಷ್ಠವಾಗಿ ಮಾಡಬೇಕು ಅನ್ನೋದು ಅವ್ರ ಮಾರ್ಗದರ್ಶನ. ಅಂಥವರು ಮನೆಗೆ CT ಹಿರಿಯವರು ಒಂದು 2-3 ಸಲ ಅಣ್ಣಿಗಿರಿ ಬಂದಾಗ ನನಗೊಂಚೂರು ಪರಿಚಯ ಆಗಿತ್ತು. ಅವಾಗ ಹಿಂಗೆ ಹಿಡ್ಕೊಂಡು, ಶರಣ ನಿನ್ನ ಲಿಸ್ಟ್ ಒಳಗೆ ಐತಿ, ನಿಂದು ಅರ್ಜಿನೇ ಇಲ್ಲಲ್ಲ ಅಂತಂದರು. ಮತ್ತು ಅಲ್ಲೇ ಒಂದೇನೋ ವ್ಯವಸ್ಥೆ ಮಾಡಿ ಒಂದು ಅರ್ಜಿನ ಅಲ್ಲೇ ನಾನು ಕೊಟ್ಟು. ಸೊ ಅಲ್ಲಿಂದ ಏನು ಅಂದರೆ ಒಂಚೂರು ನನಗೆ ಮತ್ತು ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಮುಖಂಡರು ಕರೆದು ಹೇಳಿದರು, ನೋಡಿರಿ ಮಾಡೋದಿದ್ರೆ ಆಕಾಂಕ್ಷಿ ಅಂತ ಹೇಳಿ ಬರೀ ಲಿಸ್ಟ್ ಒಳಗೆ ಹೆಸರು ಹಾಕೋದಲ್ಲ, ಬಟ್ ನೀವು ಮಾಡೋದಿದ್ರೆ ಕರೆಕ್ಟಾಗಿ ನೀವು ಸಂಘಟನೆ ಮಾಡಿರಿ, ಗುರುತಿಸ್ಕೋಬೇಕಾಗ್ತದೆ, ಅದ್ರ ಬಗ್ಗೆ ಏನು ಮಾಡಬೇಕಲ್ಲ ಅದನ್ನು ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ಗೆಲ್ಲೋಕೆ ಏನು ಬೇಕಲ್ಲ ಅದನ್ನು ಸಂಘಟನೆ ಮಾಡಬೇಕಾಗ್ತದೆ, ಗುರುತಿಸ್ಕೋಬೇಕಾಗ್ತದೆ ಅಂತ ಹೇಳಿದರು. ಆಯಿತು, ನಾನು ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದೆ. ಅಲ್ಲಿಂದ ನಾನೇನು ಅಂತಂದರೆ ಪದವೀಧರ ಆಕಾಂಕ್ಷಿಯಾಗಿ ಅವತ್ತಿಂದ ಹೆಂಗೆ ಘೋಷಣೆ ಆಯ್ತಲ್ಲ, ಅಲ್ಲಿಂದ ನಮ್ಮ ಊರವ್ರು ಸಂಭ್ರಮ ಪಟ್ಟರು. ಭದ್ರಾಪುರ ಏನು ಗ್ರಾಮ ಇದೆಯಲ್ಲ, ಭಾಳ ಜನ ಖುಷಿಪಟ್ಟರು. ತುಂಬ ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು PhD ಎಲ್ಲ ಮಾಡಿ ಈಗ ಪದವೀಧರ MLC ಆಕಾಂಕ್ಷಿ ನಮ್ಮೂರೊಳಗೊಬ್ಬ ಇದ್ದಾನಲ್ಲಪ್ಪ ಅಂತ ಭಾಳ ಖುಷಿಪಟ್ಟರು. ನಮ್ಮ ಮಿತ್ರರು, ಬೇರೆ ಫಾರಿನ್ನಲ್ಲಿರುವಂಥ ನಮ್ಮ ಗೆಳೆಯರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದರು. ಆಮೇಲೆ ನಮ್ಮ ಮುನ್ನುಗ್ಗಲಿಕ್ಕೆ ಒಂದಿಷ್ಟು ಕೆಲವು ಶಿಕ್ಷಕರು ಹೆಸರು ಹೇಳೋದಿಲ್ಲ, ಬ್ಯಾನರ್ಗೆ, ಈ ಪಾಂಪ್ಲೆಟ್ಗೆ ದುಡ್ಡು ಕೂಡ ಕೊಟ್ಟರು. ನಮ್ಮ ಹೆಸರು ಎಲ್ಲೂ ಹೇಳಬೇಡ್ರಿ, ನೀವು ಮಾಡಿರಿ ಅಂತ ಹೇಳಿ. ಸೊ ಹಾಗಾಗಿ ಕೆಲವು ಕಾರ್ಯಕರ್ತರು, ನಮ್ಮ ಊರೊಳಗಿರುವಂತಹ ಕೆಲವು ಹುಡುಗರಂತೂ ತಾವೇ ಕೆಲವರು ದುಡ್ಡು ಹಾಕ್ಕೊಂಡು ತಾವೇ ಬ್ಯಾನರ್ಗಳನ್ನ ಮಾಡಿಸಿ ಬೇರೆ ತಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹಾಕ್ಕೊಳ್ತಾ ಇದ್ರು. ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನನಗೆ ಏನಾಯಿತು ಅಂದರೆ, ಬರೀ ಆಕಾಂಕ್ಷಿಯಾಗಿ ಗೆದ್ದು ಬರೋದು ಮುಖ್ಯ ಅಲ್ಲ, ಇತ್ತೀಚೆಗೆ ನೇಮಕಾತಿಗಳಾಗದೆ ಇಷ್ಟು ವರ್ಷಗಳಾಯ್ತಲ್ಲ ಅಂತ ಹೇಳಿ ಒಂದು ನೋವಿದೆ. ಆಮೇಲೆ ಸದನ ಹೇಗೆ ವ್ಯರ್ಥ ಆಗ್ತಾ ಇದೆ, ಬುದ್ಧಿಜೀವಿಗಳ ಸದನ ಅಂತೀವಿ ವಿಧಾನ ಪರಿಷತ್ತನ್ನು, ಇವತ್ತಲ್ಲಿ ಏನು ಮಾತಾಡ್ತಾರೆ. ಸೊ ಅದನ್ನು ನೋಡಿ ಒಬ್ಬ ಯುವಕನಾಗಿ ಯುವಕರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈಗಾಗಲೇ ಶೈಕ್ಷಣಿಕವಾಗಿ ಸಿಂಡಿಕೇಟ್ ಸದಸ್ಯನಾಗಿ ಏನು ಆಡಳಿತ ಮಾಡಿದ್ದೀನೋ ಅದರದ್ದು ಒಂದು ಅನುಭವದಿಂದ
ಆಮೇಲೆ ನಾನೂ ಕೂಡ ಒಬ್ಬ ಸ್ಪರ್ಧಾರ್ಥಿ ಕೂಡ ಹೌದು. ಹೌದು. ಸೊ ಹಾಗಾಗಿ ಅವರ ನೋವು ನಲಿಗಳಿರ್ಬೋದು, ಪದವೀಧರರು ಏನೇನು ಸಮಸ್ಯೆಗಳಿದ್ದಾವೆ, ಏನು ಎದುರಿಸ್ತಾ ಇದ್ದಾರೆ, ಇವತ್ತಿನ ವ್ಯವಸ್ಥೆ ಹೇಗಿದೆ, ಒಬ್ಬ ಡಿಗ್ರಿ ತಗೊಳ್ಳುವಂಥ ವ್ಯಕ್ತಿಗೆ ಹೇಗೆಲ್ಲ ವ್ಯವಸ್ಥೆ ಇದೆ, ಆ ಮೂಲಕ ಪದವೀಧರರು ಅಂದರೆ ಅಲ್ಲಿ ನೌಕರರು ಕೂಡ ಬರ್ತಾರೆ. ನೌಕರರು ಏನೇ ನೌಕರಿ ಮಾಡಿದರೂ ಕೂಡ ಅವ್ರ ಪದವಿ ಮೂಲಕ ಯಾರು ಅಪಾಯಿಂಟ್ ಆಗಿರ್ತಾರೋ ಎಲ್ಲರೂ ಕೂಡ ಪದವೀಧರರೇ. ಹಾಗಾಗಿ ಅವರೆಲ್ಲ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂಥೇಳಿ ನಾನು ಮುನ್ನುಗ್ತಾ ಇದ್ದೆ. ಪಕ್ಷದ ಒಂದು ಏನು ವರಿಷ್ಠರಿದ್ದಾರೆ ಅವರೆಲ್ಲ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ, ಅವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೆ. ಅದರ ನಂತರ ಇಲ್ಲಿಂದ ಮತ್ತೆ ಏನು ಅಂದರೆ ನಮ್ಮ ಹಳ್ಳಿಗೂ ಕೂಡ ನಾನು ವಿಸಿಟ್ ಕೊಟ್ಟಾಗ ಬಹಳ ಖುಷಿಪಟ್ಟು ಮಾಡು ಅಂಥೇಳಿ ಪ್ರೋತ್ಸಾಹ ಕೊಟ್ಟರು. ಸೊ ಹಾಗಾಗಿ ನಾನಿವತ್ತು ಗುರುತಿಸ್ಕೊಂಡಿದ್ದೀನಿ, ಸರಿ ಮಾಡ್ತಾ ಇದ್ದೀನಿ. ಕಾರ್ಯವೈಖರಿ ಅಂತೂ ನಡೆಸ್ತಾ. ಹೌದು. ಒಬ್ಬ ಆಕಾಂಕ್ಷಿ ಅಂತ ಈಗಾಗಲೇ ಬೇರೆ ಪಕ್ಷ ಘೋಷಣೆ ಮಾಡ್ದಂಗೆ ನಮ್ಮ ಪಕ್ಷದಲ್ಲೂ ಕೂಡ ಏನಾರು ಘೋಷಣೆ ಮಾಡಿದರೆ ಒಳ್ಳೆ ಯಾರಿಗಾರೂ ಆಗಲಿ. ಉದಾಹರಣೆಗೆ ಈಗ ನಮ್ಮ ಗುರುಗಳಾದಂಥ ಈಗ ಹಾಲಿ ವಿಧಾನ ಪರಿಷತ್ ಏನು ಸದಸ್ಯರಿದ್ದಾರೆ ಸಂಕನೂರು ಸರು, ಅವ್ರನ್ನ ಮುಂದುವರ್ಸಿದ್ರು ಅಡ್ಡಿ ಇಲ್ಲ, ನನಗೇನು ತೊಂದರೆ ಇಲ್ಲ. ಯಾಕೆಂದರೆ ಅವರು ಕೂಡ ಇಷ್ಟು ದಿನ ಏನು ಸದನದಲ್ಲಿ ಸಂಕನೂರು ಅಂತ ಒಂದು ಪುಸ್ತಕ ಮಾಡಿದ್ರು, ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂಥೇಳಿ ಒಳ್ಳೆಯವರು. ಬಟ್ ಈ ಪಕ್ಷ ಸಂಘಟನೆ, ಪಕ್ಷದ ಕಾರ್ಯಕರ್ತರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅವ್ರು ಕೊಟ್ಟರು ನಾನು ಮಾಡ್ತೀನಿ, ಅಥವಾ ನನಗೆ ಕೊಟ್ಟರು ಮಾಡ್ತೀನಿ, ಇಲ್ಲ ಬೇರೆ ಪಕ್ಷ ಏನು ತೀರ್ಮಾನ ತಗೊಳ್ತೋ ಅದಕ್ಕೆಲ್ಲರೂ ಬರ್ತಿರ್ತೀವಿ. ಈಗ ಲಿಂಗರಾಜ್ ಪಾಟೀಲ್ರು ಹೆಸರು ಬರ್ತಾ ಇದೆ, ಅವ್ರಿಗೆ ಕೊಟ್ಟರು ಖುಷಿನೇ. ಯಾಕಂದರೆ ಅವರು ಬಹಳ 30 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು ಪಾರ್ಟಿಗೋಸ್ಕರ. ಸ್ವಲ್ಪ 2-3 ಸಲ ರಾಜ್ಯಸಭೆಗೆ, ಇನ್ನೊಮ್ಮೆ MLCಗೆ ಸ್ವಲ್ಪ ಸಮಯದಲ್ಲಿ ಕೈ ತಪ್ಪಿತ್ತು. ಹೀಗಾಗಿ ನಾವೇನು ಅಂದರೆ ಒಂದು ಟೀಮ್ ಆಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಒಂದು ವೇಳೆ ಶರಣಬಸಪ್ಪ ಬಸ್ಸು ಯತ್ನಾಳ್ ಅವರಿಗೆ ಅವಕಾಶ ಸಿಕ್ಕರೆ, ಯಂಗ್ಸ್ಟಾರ್ ಆಗಿದ್ದಾನೆ, ಸಣ್ಣ ವಯಸ್ಸಿನ ಹುಡುಗಿದ್ದಾನೆ, ಅವನಿಗೊಂದು ಅವಕಾಶ ಮಾಡಿ ಕೊಟ್ಟರೆ ಅನ್ನೋದು ವಿಷಯಗಳನ್ನು ಪ್ರಸ್ತಾವನೆ ಆದರೆ, ನಿಮ್ಮನ್ನು ಅವಕಾಶ ಮಾಡಿಕೊಡೋದಾದರೆ ಯಾವ ಅಭಿವೃದ್ಧಿ ಯೋಚನೆ ದಾರಿಗಳನ್ನು ಇಟ್ಟುಕೊಂಡು ತಾವು ಸದನದಲ್ಲೇ ಆಯಿತು ಮತ್ತು ಎದುರಾಳಿ ಪಕ್ಷದ ವಿರೋಧದಲ್ಲಿ ತಾವು ಮತವನ್ನು ಕೇಳಲಿಕ್ಕೆ ಮತಯಾಚನೆ ಯಾವ ರೀತಿ ಪ್ರಚಾರ ಇಟ್ಟುಕೊಳ್ತೀರಿ? ಮತವನ್ನು ನಾನು ಕೇಳ್ತಾ ಇರೋದೇನು ಅಂತಂದರೆ, ಈಗ ಪದವೀಧರ ಸಮಸ್ಯೆಗಳನ್ನು ಇಟ್ಕೊಂಡೇ ಹೋಗ್ತೀನಿ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಈ ಮೂಗಿಗೆ ತುಪ್ಪ ಒರೆಸುವಂತಹ ಕಾಂಗ್ರೆಸ್ ಪಕ್ಷದ ಆಶ್ವಾಸನೆಗಳಂತ ಆ ಗ್ಯಾರಂಟಿ ಯೋಜನೆಗಳೆಲ್ಲ ನೋಡಿದ್ರಿ ನೀವು, ಏನೆಲ್ಲ ಆಯಿತು ಅಂತ. ಆ ಥರ ನಾವೇನು ಇದು ಮಾಡಲ್ಲ. ನಾವು ಕೇಳೋದು ಅಭಿವೃದ್ಧಿ ಮತ್ತು ಕೆಲಸಗಳ ಮೂಲಕವಾಗಿ ಮತವನ್ನು ಕೇಳ್ತೀವಿ. ನಾನು ಒಂದು ವೇಳೆ ಏನಾದರೂ ನನಗೆ ಪಕ್ಷ ಏನಾದ್ರು ಟಿಕೆಟ್ ಕೊಟ್ಟರೆ, ನಾನು ಮೊದಲನೇದಾಗಿ ಕಾಲಕ್ಕೆ ನೇಮಕಾತಿ ಆಗಬೇಕು. ಆಮೇಲೆ ಈಗ ನೋಡಿ, ವಿದ್ಯಾಸಿರಿ ಅಂತ ಸ್ಕಾಲರ್ಶಿಪ್ ಇತ್ತು, ನಿಂತು ಹೋಯಿತು. ಎಷ್ಟೋ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ. ಹೀಗೆ ಭಾಳ ಸಮಸ್ಯೆಗಳಿದಾವಲ್ಲ, ಅದ್ರ ಬಗ್ಗೆ ನಾನು ದನಿ ಎತ್ತೀನಿ. ಅವ್ರಿಗೇನು ನ್ಯಾಯ ಕೊಡಿಸ್ಬೇಕೋ ಕೊಡಿಸ್ತೀನಿ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಈಗ ಉದಾಹರಣೆಗೆ ಸರ್ಕಾರ ಮಟ್ಟದಲ್ಲಿ ನೀವು ನೋಡ್ಬೋದು, ಎಷ್ಟು ಲಕ್ಷಗಟ್ಟಲೆ ಹುದ್ದೆ ಖಾಲಿ ಅದಾವು, ಅದರಲ್ಲಿ ಒಂದು 10% ತುಂಬ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವರಿಗೆ. ಆಮೇಲೆ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಹೋರಾಟನೇ ಅಂದರೆ ಬಹಳ ಕಷ್ಟ ಆಗ್ತದೆ. ಈಗ ಧಾರವಾಡದಲ್ಲಿ ನಾನು ಇದ್ದೀನಿ. ಧಾರವಾಡದಲ್ಲಿ ಪಾಪ ಕೋಚಿಂಗ್ಗಳನ್ನು ಮಾಡಿಕೊಂಡು, ರೂಮ್ಗಳನ್ನು ಮಾಡಿಕೊಂಡು, ಬಾಡಿಗೆ ಕಟ್ಟೋಕ್ಕಾಗದೆ, ಊಟ ಮಾಡ್ಲಿಕ್ಕಾಗದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ಪಾಪ ಒಮ್ಮೆ ನೋಡಿದೆ ನಾನು, ಫುಡ್ ಆನ್ ವೀಲ್ಸ್ ಅಂತ ಹೇಳಿ ಜಗದೀಶ್ ನಾಯಕ್ ಅಂತ ಹೇಳಿ, ಯಾರೋ ಒಬ್ಬರು ಜಗದೀಶ್ ಅಂತ ಹೇಳಿ, ಅವರು ಫ್ರೀ ಸರ್ವಿಸ್ ಮಾಡ್ತಾರೆ. ಎಲ್ಲೋ ಒಂದು ಸಪ್ತಾಪುರ ಬೇರೆ ಬೇರೆ ಸ್ಟೂಡೆಂಟ್ ಇದ್ದಲ್ಲಿ ಹೋಗೋದು, ಗಾಡಿ ನಿಲ್ಲಿಸೋದು, ಅಲ್ಲಿ ಒಂದಿಷ್ಟು ಊಟಗಳನ್ನು ಫ್ರೀಯಾಗಿ ಕೊಡೋದು, ಅಲ್ಲೆಲ್ಲ ಜನ ಜಾತ್ರೆ. ಅಂದರೆ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ. ಏನೇನೋ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ. ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು, ನಂಗೆ ನೌಕರಿ ಆಗಲಿಲ್ಲ ಅಂಥೇಳಿ. ಎಲ್ಲೋ ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ. ತನಗೆ ಜಾಬ್ ಆಗ್ತಾಯಿಲ್ಲ ಅಂಥೇಳಿ ತನ್ನ ಕಾಲನ್ನೇ ತಾನೇ ಕತ್ತರಿಸ್ಕೊಂಡ. ಯಾಕೆ ಅಂದರೆ ಅಂಗವಿಕಲ ತನಗೆ ಅದೊಂದು ಮೀಸಲಾತಿ ಸಿಗುತ್ತೆ ಅಂತ. ಎಷ್ಟೊಂದು ಆ ಮನುಷ್ಯನಿಗೆ ಇದಾಗೈತೆ ಅಂದ್ರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂದರೆ ಸರ್ಕಾರ ಒಂದು ಭರವಸೆ ಕೊಡಬೇಕು. ನಿಮ್ಮಲ್ಲೂ ಏನು ಅಂತಂದ್ರೆ ನೀವು ಇಲ್ಲಿ ಮಾಡ್ಬೋದು. ಅಂದರೆ ಕಾಲಕ್ಕೆ ನೇಮಕಾತಿ ಆದರೆ ಇದು ಸಮಸ್ಯೆನೇ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಪದವೀಧರ ನೌಕರರ ಸಮಸ್ಯೆ ಇರ್ಬೋದು, ಶಿಕ್ಷಕರ ಸಮಸ್ಯೆ. ಯಾಕಂದರೆ ನಾನು ಒಬ್ಬ ಶಿಕ್ಷಕ, ನಾನು BEd ಆಗೈತಿ. ಆಮೇಲೆ ವಿವಿಧ ಪದವಿ ಕಾಲೇಜು ಒಳಗಡೆ ನಾನು ಕೆಲಸನೂ ಮಾಡಿದ್ದೀನಿ. ಆಮೇಲೆ ಜೊತೆಗೆ ಈಗ ಒಬ್ಬ ಸಂಶೋಧನಾರ್ಥಿಯಾಗಿ PhD ಕೂಡ ಮಾಡಿದ್ದೀನಿ. ಹೀಗಾಗಿ ಅಲ್ಲಿ ಏನು ಶೈಕ್ಷಣಿಕವಾಗಿ ಏನೆಲ್ಲ ಸಮಸ್ಯೆಗಳದು ಅದನ್ನು ಪ್ರಾಮಾಣಿಕವಾಗಿ ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಇವ್ರ ಹತ್ರ ಹೋಗ್ತೀನಿ. ಈಗಾಗಲೇ ನಾನು ಏನೇನು ಹೋರಾಟ ಮಾಡಿದ್ದೀನಿ ಅನ್ನೋದನ್ನು ಕೂಡ ಜನತೆ ಮುಂದಿಡ್ತೀನಿ, ಮತದಾರ ಮುಂದಿಡ್ತೀನಿ. ಅವರು ಯೋಚನೆ ಮಾಡ್ತಾರೆ ಏನು ಅಂಥೇಳಿ.
ಅದಾದ ನಂತರ ನಾವಂತೂ ಭಾರತೀಯ ಜನತಾ ಪಕ್ಷ ಅಭಿವೃದ್ಧಿ ಪರವಾಗಿಯೇ ಹೋಗ್ತೀವಿ. ಆಮೇಲೆ ನಮ್ಮ ಇವಾಗಿನ ಹೊಸ ನಾಯಕತ್ವ ಇದೆ ಕರ್ನಾಟಕದಲ್ಲಿ. ಒಬ್ಬ ಒಬ್ಬ ಕ್ರಿಯಾಶೀಲವಾದಂಥ ರಾಜ್ಯಾಧ್ಯಕ್ಷರು ನಮ್ಮ ಶ್ರೀ ವಿಜಯೇಂದ್ರನ ಯಡಿಯೂರಪ್ಪರು ಇದ್ದಾರೆ. ವಿಪಕ್ಷ ನಾಯಕರಾದಂಥ ನಮ್ಮ ಆರ್ ಅಶೋಕ್ ಅವರು ಇದ್ದಾರೆ. ಸಭಾ ನಾಯಕರಾದಂಥ ಅರವಿಂದ್ ಬೆಲ್ಲದವರು. ಹೀಗೆ ಒಳ್ಳೆ ನಾಯಕತ್ವ ಇದೆ ನಮ್ಮಲ್ಲಿ. 2028ರಲ್ಲೂ ಕೂಡ ನಾವು ವಿಧಾನಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಅದಾದ ನಂತರ ಈ ವಿಧಾನ ಪರಿಷತ್ತಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವೇ ಇದು ಪದವೀಧರ ಕ್ಷೇತ್ರದಲ್ಲಿ ಮುಂದುವರಿಯುತ್ತದೆ. ಯಾವುದೇ ಧರ್ಮ ಜಾತಿ ಇವೆಲ್ಲ ಕಾಂಗ್ರೆಸ್ ಮಾಡುವಂಥ ಒಂದು ಕುತಂತ್ರ, ಇದಕ್ಕೆ ಯಾವುದನ್ನು ಬಗ್ಗದೆ ಪದವೀಧರ ಮತದಾರರು ಭಾಳ ಶಾಣೆ ಅದಾರ. ಅವ್ರು ಏನಪ್ಪ ಅಂತಂದ್ರೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತದ. ಅದನ್ನೇನಪ್ಪ ಅಂದರೆ ಈಗ 2026ಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಈ ಪಶ್ಚಿಮ ಪದವೀಧರಲ್ಲಿ ತರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ 2028ರಲ್ಲೂ ಕೂಡ ಇದಕ್ಕೊಂದು ಪರಿಹಾರ ಸಿಗ್ತದೆ. ಏನು ಅಂದರೆ ನಮ್ಮದೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರೋದರಿಂದ ಈ ಏನು ಸಮಸ್ಯೆಗಳಿದಾವೆಲ್ಲ ಈ ಪದವೀಧರರು, ಶಿಕ್ಷಕರು, ನೌಕರರ ಪದವೀಧರರು ಎಲ್ಲ ಸಮಸ್ಯೆಗಳು ಕೂಡ ಹೋಗಲಾಡಿಸ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಕೂಡ ಇವತ್ತಿದೆ. ಜೊತೆಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆ ಕೂಡ ಇದೆ. ಇಲ್ಲಿಂದ ಹಿಡ್ಕೊಂಡು ಏನಪ್ಪ ಅಂದರೆ 2028ರವರೆಗೂ ಕೂಡ ಈ ಭಾರತೀಯ ಜನತಾ ಪಕ್ಷ ಬಹಳ ಇಲ್ಲಿ ಏನೂ ಇಲ್ಲ, ಸಿಂಪಲ್ ಏನು ಕಾರ್ಯಕರ್ತರ ಶಕ್ತಿನೇ ಸಂಘಟನೆ ಶಕ್ತಿ ಅಂದರೆ ಕಾರ್ಯಕರ್ತರೇ ನಮಗೆ ಒಂದು ದೊಡ್ಡ ಬಲ ಅಂಥೇಳಿ. ಹಾಗಾಗಿ ಇವತ್ತಿನ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ ಯಡಿಯೂರಪ್ಪ ಇರ್ಬೋದು. ಆಮೇಲೆ ಈ ಪಶ್ಚಿಮ 4 ಜಿಲ್ಲೆಯ ಈಗ ಹೇಳಿದ್ರಿ 24ಕ್ಕಿಂತ ಹೆಚ್ಚು MLAಗಳು ಬರ್ತಾರೆ, 4 MP ಗಳು ಬರ್ತಾರೆ. ಹಿಂಗೆ ಬೇರೆ ಬೇರೆ ನಾಯಕರಿದ್ದಾರೆ. ಅವರೆಲ್ಲ ಮಾರ್ಗದರ್ಶನ ಮತ್ತು ಅವರೆಲ್ಲ ಒಂದು ಏನು ಹೋರಾಟ ಇದೆ, ಆಮೇಲೆ ಅವರು ಏನು ಮತಗಳನ್ನು ಸೆಳೆಯುವಂಥ ಒಂದು ಶಕ್ತಿ ಇದೆ, ಅವೆಲ್ಲ ಬಳಸ್ಕೊಂಡು ಭಾರತೀಯ ಜನತಾ ಪಕ್ಷ 100ಕ್ಕೆ 100ರಷ್ಟು ನಾನು ಆಶ್ವಾಸನೆ ಕೊಡ್ತೀನಿ. ಇದು ಮತ್ತೊಮ್ಮೆ ಅಭ್ಯರ್ಥಿ ಯಾರೇ ಆಗಲಿ, ವರಿಷ್ಠರು ಯಾರು ಹೈಕಮಾಂಡ್ ಏನು ತೀರ್ಮಾನ ತೊಗೊಳುತ್ತೋ, ವರಿಷ್ಠರನ್ನ ಯಾರನ್ನ ಮಾಡುತ್ತೋ ಅದು ಪ್ರಶ್ನೆ ಅಲ್ಲ. ಬಟ್ 2026ಕ್ಕೆ ಏನು ಚುನಾವಣೆ ಆಗ್ತದೆ ಇದು MLCಗೆ, ಅದು ಖಂಡಿತ ಭಾರತೀಯ ಜನತಾ ಪಕ್ಷದೇ ಆಗಿರಲಿದೆ ಅಂಥೇಳಿ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ನಮಸ್ಕಾರ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ಯತ್ನಾಳಿಯವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಕೊನೆಯದಾಗಿ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಡೀತಾ ಇರೋಂಥ ಗ್ರೌಂಡ್ ರಿಪೋರ್ಟ್ನಲ್ಲಿ ತಾವು ಕೂಡ ಭಾಗಿಯಾದ್ರಿ. ಪಶ್ಚಿಮ ಪದವೀಧರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ನಾಯಕರು ಯಾರನ್ನು ಗುರುತಿಸ್ತಾರೆ ಅವರ ಆಸೆಯ ಮೇರೆಗೆ ನಾವು ಮುಂದೆ ನಡೀತೀವಿ ಅಂತೇಳಿ ಏನು ವಿಶ್ವಾಸ ವ್ಯಕ್ತಪಡಿಸ್ತಿದ್ರಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ನಾಯಕರಿಗೆ ಮತ್ತು ನಿಮ್ಮ ಕ್ಷೇತ್ರ ಜನತೆಗೆ ಮತ್ತು 4 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರರಿಗೆ ಮತ್ತು 4 ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಶಾಸಕರಿಗೆ, ಮಂಡಳ ಅಧ್ಯಕ್ಷರುಗಳಿಗೆ ಮತ್ತು ಲೋಕಸಭಾ ಸಂಸದರುಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಳುವಂಥದ್ದು ಏನೂ ಇಲ್ಲ, ಯಾಕೆಂದರೆ ಅವರು ಬಹಳ ಅನುಭವಸ್ಥರಿದ್ದಾರೆ. ಆಮೇಲೆ ಅವರೇ ನಮ್ಮ ಶಕ್ತಿ. ಆಮೇಲೆ ನಮ್ದು ಏನಪ್ಪ ಅಂತಂದ್ರೆ ಪಕ್ಷ ಒಂದು ಜವಾಬ್ದಾರಿ ಕೊಡುತ್ತೆ, ಆ ಕೆಲಸ ಮಾಡೋದಷ್ಟೇ ನಾವು ಕಾರ್ಯಕರ್ತರು. ಆಮೇಲೆ ಈ ನಮ್ಮ ಮುಖಂಡರುಗಳು, ಶಾಸಕರುಗಳು ಮತ್ತು ನಮ್ಮ ಮುಖಂಡರುಗಳು ಏನು ಕೆಲಸ ಕೊಡ್ತಾರೆ ಅದನ್ನು ಮಾಡುವಂಥ ಕೆಲಸ ಮಾತ್ರ ನಂದು. ಆದರೆ ಅವ್ರು ಏನು ಕೆಲಸ ಕೊಡ್ತಾರೆ ಕೊಡಲಿ ಅಂತ ಇಷ್ಟೇ. ಆದರೆ ನಾನು ಹೇಳುವಂಥದ್ದು ಏನೂ ಇಲ್ಲ ಅವ್ರಿಗೆ. ಕೆಲಸ ಮಾತ್ರ ನಂದು. ಜವಾಬ್ದಾರಿ ಏನು ಕೊಡ್ತಾರೆ ನಾನು ಇವತ್ತಿಗೂ ಅಂದರೆ ನಾನು ಹೇಳ್ತಾ ಇರೋದು ಕೆಲಸವನ್ನು ಕೊಡೋರು ಅವರು, ಕೆಲಸ ಮಾಡುವಂಥ ಸೇವಕ ನಾನು. ಹೌದೌದು ಖಂಡಿತ. ನಾನು ಇಲ್ಲಿವರೆಗೂ ಕೂಡ ಬೆಳೆದು ಬಂದಿರೋದು ಹೇಗೆ ಅಂದರೆ ಪಕ್ಷ ಏನು ಕೆಲಸ ಕೊಡುತ್ತೋ ಆ ಕೆಲಸವನ್ನು ಮಾತ್ರ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. ಧನ್ಯವಾದಗಳು. ಥ್ಯಾಂಕ್ ಯು.